ಈ ಶಿವಮೊಗ್ಗ ಜಿಲ್ಲೆಯ ಗಡಿಯಲ್ಲಿರುವಂತಹ ಕಡೇನಂದಿಹಳ್ಳಿ ಈ ಪುಣ್ಯಕ್ಷೇತ್ರದ ರೂವಾರಿಗಳು, ಸ್ಥಾಪಕರು, ಈ ಕಾರ್ಯಕ್ರಮದ ಕರ್ತೃಗಳಾಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಶರಣೆಂದು, ಈ ಒಂದು ಕ್ಷೇತ್ರಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ದಾನವನ್ನು ಮತ್ತು ಅನುದಾನವನ್ನು ನೀಡಿರುವಂತಹ ಅಪರೂಪದ ರಾಜಕೀಯ ನಾಯಕರೆನಿಸಿಕೊಂಡಿರುವಂತಹ ನಮಗೆ ಅತ್ಯಂತ ಆತ್ಮೀಯರಾದ BY ರಾಘವೇಂದ್ರರವರೇ, MLC ಅವರೇ, ಎಲ್ಲ ವೇದಿಕೆ ಮೇಲೆ ಪಾಲ್ಗೊಂಡಿರುವಂತಹ ಗೌರವಾನ್ವಿತರೆ, ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂತಹ ಬಸವರಾಜ್ ಸಾಹುಕಾರ್ ಅವರೇ, ಎಲ್ಲ ಕಾರ್ಯಕರ್ತರೇ, ಪುರೋಹಿತರೇ, ವರದಿಗಾರರೇ, ಮುದ್ದು ಮಕ್ಕಳೇ, ದಾನಿಗಳೇ, ವಿಶೇಷವಾಗಿ ಇನ್ನು ಮುಂದೆ ಮನರಂಜನೆ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧರಾಗಿರುವಂತಹ ಎಲ್ಲ ಮುದ್ದು ಮಕ್ಕಳೇ, ಎಷ್ಟು ಚಳಿ ಇದೆ ಅಂದರೆ ಬಹುಶಃ ಸಂಕ್ರಾಂತಿಗೆ ಅದು ಹೋಗಬೇಕಾಗಿತ್ತು, ಇನ್ನೂ ಮುಂದುವರೆದದು. ಈ ಚಳಿಯಲ್ಲಿ ನೀವೆಲ್ಲ ಕೂತ್ಕೊಂಡಿದ್ದು ನೋಡಿದರೆ ನಮ್ಮ ತಲೆಯೊಳಗೆ ನಿರಂತರ ಬರ್ತಾ ಇರೋ ವಿಚಾರ ಯಾವುದು ಅಂತಂದ್ರೆ, ಕಡೇನಂದಿಹಳ್ಳಿ ಸ್ವಾಮಿಗಳು ಎಷ್ಟರ ಮೆಟ್ಟಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡಿದ್ದಾರೆ ಅನ್ನುವಂತಹ ಭಾವನೆ ನಮಗೆ ನಿರಂತರ ಬರ್ತಾ ಇದೆ. ಅವ್ರ ಬಗ್ಗೆ ನಮ್ಮ ಮಾತಿನ ಕೊನೆಗೆ ನಾವು ಮಾತಾಡ್ತೀವಿ. ನಾವು ಕಂಡ ಹಾಗೆ ಅವರು. ಒಂದು ಬಸವಣ್ಣನವರ ವಚನ, ಹಾವಿನ ಹೆಡೆಯ ಕೊಂಡು ಕೆನ್ನೆ ತುರಿಸಿಕೊಂಬಂತೆ, ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆಯಾಡಿದಂತೆ, ಉರಿವ ಕೊಳ್ಳೆಯ ತೆಗೆದುಕೊಂಡು ಮಂಡೆ ಸಿಕ್ಕಿ ಬಿಡಿಸಿಕೊಂಬಂತೆ, ಕೂಡಲ ಸಂಗನ ಶರಣರ ಕೂಡ ಮರೆತು ಸರಸವಾಡಿದರೆ ಸುಣ್ಣದ ಕಲ್ಲು ಉಡಿಲಲ್ಲಿ ಕಟ್ಟಿಕೊಂಡು ಮಡುವು ಬಿದ್ದಂತೆ ಅಂತ. ಈ ವಚನ ಸಹಜವಾಗಿ ಎಲ್ಲರಿಗೆ ಅರ್ಥ ಆಗುತ್ತೆ. 3 ಉದಾಹರಣೆಗಳನ್ನು ಬಸವಣ್ಣನವರು ಕೊಡ್ತಾ ಇದ್ದಾರೆ. ಒಂದು ಹಾವು, ಇನ್ನೊಂದು ಹುಲಿ, ಇನ್ನೊಂದು ಬೆಂಕಿ, 3 ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಯಾರಿಗಾದರೂ ಗಲ್ಲ ತಿಂಡಿ ಬಿಟ್ರೆ ಕೈಯಾಗ ಉಗುರಿನಿಂದ ತುರಿಸಿಕೋಬೇಕು, ಗಲ್ಲದ ತಿಂಡಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ. ಆ ಉಗುರಿನಿಂದನೂ ಕೂಡ ಅದು ಸಮಾಧಾನ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಅದಕ್ಕಿಂತ ಬಿರುಸಾಗಿರುವಂಥ ಕಲ್ಲನ್ನು ತೆಗೆದುಕೊಂಡು ತುರಿಸಿಕೋಬಹುದು. ಆದರೆ ಅದನ್ನೆಲ್ಲ ಬಿಟ್ಟು ಹಾವಿನ ಹೆಡೆ ಬಹಳಷ್ಟು ಬಿರುಸಾಗಿರ್ತದೆ, ಹುರ್ಬರಕಾಗಿರ್ತೈತೆ ಅಂತ ತಿಳ್ಕೊಂಡು ಹರಿವ ಹಾವನ್ನು ತೆಗೆದುಕೊಂಡು ಗಲ್ಲ ತಿಂಡಿ ಸರಿಪಡಿಸಿಕೊಳ್ಳಕ್ಕೆ ಹೋದರೆ ಆ ಹಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾವಿನ ಹೆಡೆಯ ಕೊಂಡು ಕೆನ್ನೆ ತುರಿಸಿಕೊಂಬಂತೆ, ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆ ಆಡಿದಂತೆ. ಯಾರಿಗೋ ಜೋಕಾಲಿ ಆಡ್ಬೇಕು ಅನಿಸ್ತೀವಿ ಅಂತಂದ್ರೆ ಒಂದು ಗಿಡಕ್ಕೆ ಹಗ್ಗ ಕಟ್ಟಿಕೊಂಡು ಅಲ್ಲಿ ಎಷ್ಟು ಬೇಕಷ್ಟು ಆಡ್ಕೋಬಹುದು. ಹುಲಿಯ ಮೀಸೆಗಳು ಬಹಳ ಚೆನ್ನಾಗಿದ್ದಾವೆ ಅಂತೇಳಿ ತಿಳ್ಕೊಂಡು ಆ ಹುಲಿಯ ಮೀಸೆಗಳನ್ನ ಹಿಡಿದು ಉಯ್ಯಾಲೆ ಆಡ್ಲಿಕ್ಕೆ ಹತ್ತಿದ್ರೆ, ಅಂದ್ರೆ ಜೋಕಾಲಿ ಆಡ್ಲಿಕ್ಕೆ ಹತ್ತಿದ್ರೆ ಆ ಹುಲಿ ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ? ಹಾವು ಅಂದ್ರೆ ಏನು ಅನ್ನೋದನ್ನ ತಿಳಿಯಲಾರದೆ, ಹುಲಿ ಅಂದ್ರೆ ಏನು ಅನ್ನೋದನ್ನ ತಿಳಿಯಲಾರದೆ ಮುಂದೆ ಹೇಳ್ತಾರೆ, ಉರಿವ ಕೊಳ್ಳೆಯ ತೆಗೆದುಕೊಂಡು ಮಂಡೆ ಸಿಕ್ಕಿ ಬಿಡಿಸಿಕೊಂಬಂತೆ.
ಅಲ್ಲ, ಹೆಣ್ಮಕ್ಳಿಗೆಲ್ಲ ಭಾಳ ಚೆನ್ನಾಗಿ ಅನುಭವ ಇರ್ತೈತೆ. ಅದು ತಲೆ ಕೂದಲುಗಳನ್ನು ಹೆಂಗೆ ಬಾಚಬೇಕು, ಹೆಂಗೆ ತೊಳಿಬೇಕು ಅಂತೇಳಿ. ಬಹಳ ಉದ್ದಾದ ಕೂದಲುಗಳಿರ್ತಾವೆ. ಯಾವುದರಿಂದ ತೊಳೆದು ಯಾವುದರಿಂದ ಬಾಚೋದ್ರಿಂದ ಕೂದಲುಗಳು ಬಹಳ ಚೆನ್ನಾಗಿ ಆಗ್ತವೆ ಅಂತ ನೀವೆಲ್ಲ ಬಲ್ಲವರು. ಇದು ಬೇಗನೆ ಜಿಡ್ಡು ಬಿಡುವಲ್ದು ಅಂತೇಳಿ ತಿಳ್ಕೊಂಡು ಉರಿಯುವ ಕೊಳ್ಳೆಯನ್ನು ತೆಗೆದುಕೊಂಡು ಕೂದಲಕ್ಕೆ ಇಟ್ಟಾಗ ಕೂದಲು ಏನಾಗ್ತದೆ ನಿಮಗೆಲ್ಲ ಗೊತ್ತು, ಪುರು ಸುಟ್ಕೊಂಡು ಹೋಗ್ತದೆ. ಈ ಮೂರು ಉದಾಹರಣೆಗಳನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಗಲ್ಲದ ತಿಂಡಿಗೂ ಪರಿಹಾರ ಇದೆ, ಉಯ್ಯಾಲೆ ಆಡ್ಲಿಕ್ಕೂ ಪರಿಹಾರ ಇದೆ, ಮಂಡೆ ಸಿಕ್ಕಿ ಬಿಡಿಸಿಕೊಳ್ಳಿಕ್ಕೂ ಕೂಡ ಪರಿಹಾರ ಇದೆ. ಅದನ್ನೆಲ್ಲ ಬಿಟ್ಟು ಅದರ ಪ್ರಜ್ಞೆ ಇರಲಾರ್ದಂಗ ಆ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವುದರಲ್ಲಿ ಬುದ್ಧಿಯನ್ನು ಕಳ್ಕೊಂಡಾಗ ಏನಾಗುತ್ತೆ? ಕೂಡಲ ಸಂಗನ ಶರಣರ ಕೂಡ ಮರೆತು ಸರಸವಾಡಿದರೆ. ಈಗ ನಿಮ್ಮ ಕಡೆ ನಂದಿಹಳ್ಳಿ ಸ್ವಾಮಿಗಳು ಅದಾರ, ಇಲ್ಲೆಲ್ಲ ಬೇರೆ ಬೇರೆ ಸ್ವಾಮೀಜಿಯವರೆಲ್ಲ ಕುಂತಿದ್ದಾರೆ. ಇವ್ರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ಇರಬೇಕು ಅಂತ ಹೇಳ್ತಾರೆ ಬಸವಣ್ಣನವರು. ಸರಸ ಆಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಸ್ವಾಮೀಜಿಯವ್ರ ಜೋಡಿ, ಸರಸ ಆಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಅವರು. ವಿರಸವನ್ನು ಮಾಡಿಕೋಬೇಡ್ರಿ ಎನ್ನುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಮರೆತು ಸರಸವಾಡಿದರೆ, ಈ ಮರೆತು ಅನ್ನುವಂತಹ ಒಂದು ಶಬ್ದ ಏನೈತಲ್ಲ, ಇದನ್ನ ಇವತ್ತಿನ ಸಭೆಯಲ್ಲಿ ನೀವು ನೆನಪಿನಾಗ ಇಟ್ಕೊಂಡು ಹೋದ್ರೆ ಸಾಕಾಗುತ್ತೆ ಅನ್ಸುತ್ತೆ. ಕೂಡಲ ಸಂಗನ ಶರಣರ ಕೂಡ ಸರಸವಾಡಿದರೆ ಅಂತ ಹೇಳಿಬಿಡ್ಬೋದಾಗಿತ್ತು ಬಸವಣ್ಣವರು. ಮರೆತು ಸರಸವಾಡಿದರೆ ಅಂತ ಹೇಳ್ತಾರವ್ರು. ನೀವು ಅವ್ರ ಜೋಡಿ ಇರ್ರಿ ಅಂದಂಗದು. ಸದಾಕಾಲ ಗುರುಗಳ ಜೋಡಿ ಇರುವಂತಹ ಪ್ರಯತ್ನವನ್ನ ಮಾಡ್ರಿ, ಆದ್ರೆ ಗುರುಗಳನ್ನುವ ಪ್ರಜ್ಞೆಯನ್ನ ಕಳ್ಕೊಂಡು ಅವ್ರ ಜೋಡಿ ಇರಬಾಡ್ರಿ ಅಂತ ಹೇಳ್ತಾರೆ. ಏನಪ್ಪ ಬಾರಿಸೋದನ್ನು ಬಂದ್ ಮಾಡ್ತೀಯಾ? ಈಗ ನೀ ಬಾರಿಸುವಾಗ ನಾವು ಸುಮ್ ಕುಂತಿದ್ವಿ. ಮರೆತು ಸರಸವಾಡಿದರೆ ಏನಾಗುತ್ತೆ? ಸುಣ್ಣದ ಕಲ್ಲು ಉಡಿಲಲ್ಲಿ ಕಟ್ಟಿಕೊಂಡು ಮಡುವು ಬಿದ್ದಂತೆ. ನಿಮಗೆಲ್ಲ ಹಳೇ ಕಾಲದ ಜನರಿಗೆ ಗೊತ್ತು, ಸುಣ್ಣ ಒಣಗಬೇಕಾದ್ರೆ ಹೆಂಗ ಹಾಕ್ತಾರೆ ಅಂತ. ಗಡಿಗೆ ಒಳಗೆ ಸುಣ್ಣದ ಕಲ್ಲುಗಳನ್ನು ಹಾಕಿ ನೀರು ಹಾಕಿ ಮುಚ್ಚಿ ಬಿಡಬೇಕು. ಯಾಕೆ ಅಂತಂದ್ರೆ ಕುದಿಯುವ ಸುಣ್ಣ ಏನ್ ಮಾಡುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಹೊರಗ ಅದನ್ನು ಹಾಕುವಾಗ ಎಚ್ಚರ ವಹಿಸ್ಬೇಕಾಗತ್ತಲ್ಲ, ಅಂತಹ ಸುಣ್ಣವನ್ನು ಉಡಿಲಲ್ಲಿ ಕಟ್ಟಿಕೊಂಡು ನೀರಿನೊಳಗೆ ಬಿದ್ದರೆ ಆ ಮನುಷ್ಯ ಕುದ್ದು ಹೋಗಿಬಿಡ್ತಾನೆ. ಬಹಳ ಹಳೆಯ ಕಾಲದಿಂದ ಮಹಾಭಾರತದ ಪೂರ್ವದಲ್ಲಿ, ರಾಮಾಯಣದ ಪೂರ್ವದಲ್ಲಿ, ಅದರ ಆಚೆಗೆ ವೇದದ ಪೂರ್ವದಲ್ಲಿ ಈ ಸಾಧು ಸನ್ಯಾಸಿ ಸ್ವಾಮಿಗಳು ಇದ್ರು ಅನ್ನುವಂಥ ಇತಿಹಾಸ ನಮಗೆ ಸಿಗ್ತದೆ. ಇದು ಯಾವಾಗ ಹುಟ್ಟಿತು ಈ ಪರಂಪರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಂದ ಮಾನವರು ಹುಟ್ಟಿದ್ರೋ ಅಂದೇ ಗುರುಗಳು ಕೂಡ ಹುಟ್ಟಿದ್ರು ಅಂತ. ನೀರು ಎಲ್ಲಿರ್ತದ ಅಲ್ಲಿ ಮೀನ ಇರಲೇಬೇಕು, ನೀರು ಎಲ್ಲಿರುತ್ತೆ ಅಲ್ಲಿ ಮೀನುಗಳು ಇರಲೇಬೇಕು. ಯಾಕಂತಂದ್ರೆ ನೀರು ಸ್ವಚ್ಛ ಇರಬೇಕಲ್ಲ, ನೀರು ಸ್ವಚ್ಛ ಇರಲೇಬೇಕು. ನೀರು ಸ್ವಚ್ಛ ಇರಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಮೀನುಗಳು ಇರಲೇಬೇಕು. ಎಲ್ಲಿ ಜನ ಅದಾರೆ ಅಲ್ಲಿ ಗುರುಗಳು ಇರಲೇಬೇಕು. ಯಾಕಂತಂದ್ರೆ ಜನರ ಕೊಳೆಯನ್ನ ತೆಗೀಲಿಕ್ಕೆ ಯಾರು ಇರ್ತಾರೆ ಅಂತಂದ್ರೆ ಗುರುಗಳು ಇರ್ತಾರ. ನೀರಿನ ಕೊಳೆಯನ್ನ ತೆಗೀಲಿಕ್ಕೆ ಯಾರು ಇರ್ತಾರಪ್ಪ ಅಂದ್ರೆ ಮೀನುಗಳು ಇರ್ತಾವ. ಇದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀರು ಶುದ್ಧವಾಗಿರ್ಬೇಕಾದ್ರೆ ಮೀನ ಬೇಕು. ಮೀನುಗಳು ಜೀವಂತ ಇರ್ಬೇಕಾದ್ರೆ ನೀರು ಬೇಕು. ಮೀನುಗಳು ಜೀವಂತವಾಗಿರ್ಬೇಕಾತಂದ್ರೆ ನೀರು ಬೇಕ. ಒಂದು ಶುದ್ಧವಾಗಿರ್ಬೇಕಾದ್ರೆ ಮೀನುಗಳು ಬೇಕು, ಆ ಮೀನುಗಳು ಜೀವಂತವಾಗಿರ್ಬೇಕಾದ್ರೆ ನೀರು ಬೇಕು. ನೀರು ಮತ್ತು ಮೀನನ್ನ ಎಂದೂ ಕೂಡ ಬೇರ್ಪಡಿಸಲಿಕ್ಕೆ ಸಾಧ್ಯ ಹೇಗಿಲ್ವೋ ಹಾಗೆ ಗುರುಗಳನ್ನು ಮತ್ತು ಶಿಷ್ಯರನ್ನ ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ, ಯಾವ ನಾಸ್ತಿಕರಿಂದನೂ ಸಾಧ್ಯ ಇಲ್ಲ. ಅದು ಎಂಡ್ಲೆಸ್. ಅದು ಈ ಪರಂಪರೆ ಏನೈತಲ್ಲ ಇದು ಎಂಡ್ಲೆಸ್. ಇದಕ್ಕೆ ಕೊನೆ ಅಂತಕ್ಕಂತಹದ್ದನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ.
ಇದರ ಕೂಡ ಹೆಂಗೆ ಬಾಳೆ ಮಾಡಬೇಕು ಅಂತ ಹೇಳ್ತಾರೆ. ಇವ್ರು ಕೂಡ ಬಾಳೆ ಮಾಡೋದು ಹೆಂಗ? ಇವ್ರನ್ನಂತೂ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಬಿಟ್ಟಿದ್ರೆ ನಾವು ಸ್ವಚ್ಛ ಇರ್ಲಿಕ್ಕೆ ಆಗೋದಿಲ್ಲ, ನಮಗೆ ಖುಷಿ ಅನ್ನುವಂಥದ್ದು ಸಿಗೋದಿಲ್ಲ, ನಮಗೆ ಬದುಕಿನ ದಾರಿ ಗೊತ್ತಾಗೋದಿಲ್ಲ. ಅನಿವಾರ್ಯ ಇವ್ರು ಕೂಡ ನಾವು ಇರಲೇಬೇಕು, ಗುರುಗಳ ಜೋಡಿ ಇರಲೇಬೇಕು. ಆ ಗುರುಗಳನ್ನು ಯಾರನ್ನ ಆರಿಸ್ಕೋಬೇಕು ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ಆದರೆ ಗುರುಗಳು ಅನಿವಾರ್ಯ ಅನ್ನುವಂಥದ್ದು, ಅವ್ರ ಜೋಡಿ ಹೇಗಿರಬೇಕು ಅನ್ನೋದಕ್ಕೊಂದು ಮಹಾಭಾರತದ ಕಥೆಯನ್ನು ನಿಮಗೆ ನಾವು ಹೇಳ್ತೀವಿ. ಮಹಾಭಾರತ ಅಂತಂದು ಕೂಡಲೇ ಅಲ್ಲಿ ಇಬ್ಬರು ಪ್ರಮುಖ ಪಾತ್ರಧಾರಿಗಳು, ಒಂದು ಕೃಷ್ಣ, ಇನ್ನೊಂದು ಅರ್ಜುನ. ಕೃಷ್ಣ ಅರ್ಜುನರು ಸೇರಿಕೊಂಡು ಹಿಂಗ ರಸ್ತೆ ಹಿಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಕಾಶದಲ್ಲಿ ಒಂದು ಹಕ್ಕಿ ಹಾರ್ತಾ ಇತ್ತು. ಆ ಹಾರುವ ಹಕ್ಕಿಯನ್ನ ಅರ್ಜುನನಿಗೆ ತೋರಿಸಿದ ಕೃಷ್ಣ, ಅದು ಹದ್ದಲ್ವೇ ಅಂತ ಕೇಳ್ತಾನೆ. ಅಲ್ಲಿ ಹಾರಾಡ್ತಾ ಇರೋದು ಹದ್ದು ಅಲ್ವೇ ಅಂತ ಕೇಳ್ತಾನೆ. ಅರ್ಜುನ ಒಂದ ಮಾತಿಗೆ ಅದು ಹೌದ್ರಿ ಹದ್ದು ಅಂದ್ಬಿಟ್ಟ. ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ಅದು ಹದ್ದಲ್ಲೋ ಅದು ಕಾಗೆ ಇದೆ ಅಂದ. ಹೌದ್ರಿ ಅಂದಿವ. ಹದ್ದಂದ್ರೂ ಹೌದಂತಾನೆ, ಕಾಗೆ ಅಂದ್ರೂ ಹೌದಂತಾನೆ. ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ಅದು ಕಾಗೆ ಅಲ್ಲ ಗಿಡಗ ಅಂತ ಹೇಳ್ದವ. ಅವಾಗೂ ಹೌದು ಅಂದ. ಇನ್ನೊಂದು ಸ್ವಲ್ಪ ಮುಂದೆ ಹೋದ ಮೇಲೆ ಅದು ಗಿಡಗ ಅಲ್ಲ ಪಾರಿವಾಳ ಅಂದ. ಅದಕ್ಕೂ ಹೌದು ಅಂದ. ಹದ್ದಂದ್ರೂ ಹೌದಂತೀಯ, ಕಾಗೆ ಅಂದ್ರೂ ಹೌದಂತೀಯ, ಗಿಡಗ ಅಂದ್ರೂ ಹೌದಂತೀಯ, ಪಾರಿವಾಳ ಅಂದ್ರೂ ಹೌದಂತಿದಿ. ನಿನಗೆ ಕಣ್ಣಿಗಿನ್ನದವಿಲ್ಲ, ನೋಡುವ ಬುದ್ಧಿಗಿದ್ದೈತಿಲ್ಲ ಅಂತ ಕೇಳ್ದ. ಅರ್ಜುನ ಹೇಳ್ತಾನೆ, ನನಗೆ ಕಣ್ಣುಗಳು ಇದ್ದಾವೆ, ಬುದ್ಧಿನೂ ಇದೆ. ಆದರೆ ನನಗೆ ಬಹಳ ಚೆನ್ನಾಗಿ ಗೊತ್ತು, ನಾನು ಅದಕ್ಕೆ ಹದ್ದಂದ್ರೆ ನೀ ಅದನ್ನ ಕಾಗಿ ಮಾಡ್ತೀಯ, ಅದು ಕಾಗಿ ಅಂತ ನಾ ಅಂದುಬಿಟ್ರೆ ಅದನ್ನ ಗಿಡಗ ಮಾಡ್ತೀಯ, ಅದಕ್ಕೆ ನಾ ಗಿಡಗ ಅಂತ ಹೇಳಿದೆ ಅಂತಂದ್ರೆ ಅದನ್ನು ಪಾರಿವಾಳ ಮಾಡ್ತೀಯ. ನಾ ಯಾವುದು ಹೌದಂತೀನಿ ಅದನ್ನ ಅಲ್ಲ ಮಾಡುವಂತ ಶಕ್ತಿ ನಿನ್ನಲ್ಲಿರುವಾಗ ನೀ ಏನಂತೀಯ ಅದಕ್ಕೆ ನಾ ಹೌದು ಅಂದುಬಿಟ್ರೆ ನಾ ಪಾಸ್ ಆಗ್ತೀನಿ, ಹೊರತಾಗಿ ನಾ ಅದನ್ನ ಬುದ್ಧಿ ಉಪಯೋಗ ಮಾಡಿದೆ, ನನ್ನ ದೃಷ್ಟಿ ಉಪಯೋಗ ಮಾಡಿದ್ರೆ ಫೇಲ್ ಆಗ್ತೀನಿ ನಾನು ಅಂತ ಹೇಳ್ತಾನ. ಅದಕ್ಕೆ ನಾವು ಈ ಕಡೆ ನಂದಿಹಳ್ಳಿ ಮಠದ ಬೈಲಿನೊಳಗೆ ಸೇರಿದ ಎಲ್ಲಾ ಜನರಿಗೆ ಒಂದೇನು ಹೇಳ್ತೀವಿ ಅಂದ್ರ, ನಿಮ್ಮ ಸ್ವಾಮಿಗಳು ಏನು ಹೇಳ್ತಾರ ಅದಕ್ಕೆ ಹೌದು ಅಂದು ಬಿಡ್ರಿ, ನೀವು ಪಾಸ್ ಹಾಕಿರಿ, ಅವ್ರು ಫೇಲ್ ಹಾಕಾರ. ಶಿಷ್ಯರು ಗುರುಗಳನ್ನ ಹೆಂಗ್ ಫೇಲ್ ಮಾಡಬೇಕು, ಹೆಂಗ್ ನಪಾಸ್ ಮಾಡಬೇಕು ಅಂತಂದ್ರ ಅವ್ರು ಏನಂತಾರ ಅದಕ್ಕೆ ಹೌದು ಅಂದು ಬಿಟ್ರೆ ನೀವು ಪಾಸ್ ಹಾಕಿರಿ, ಅವ್ರು ಫೇಲ್ ಹಾಕಾರ. ಇಲ್ಲ ಅಂತಂದ್ರೆ ಇದು ಹಂಗಲ್ಲ ಇದು ಹಿಂಗ ಅಂತ ನೀವು ಹೇಳಕ್ ಹೋದ್ರಿ ಅಂತಂದ್ರೆ ನೀವು ಫೇಲ್ ಹಾಕಿರಿ, ಅವ್ರು ಪಾಸ್ ಆಗಿಬಿಡ್ತಾರೆ. ಯಾವಾಗಲೂ ಗುರುಗಳು ಫೇಲ್ ಆಗಬೇಕು, ಶಿಷ್ಯರು ಪಾಸ್ ಆಗಬೇಕು. ಅದು ನಿಜವಾದ ಪರಂಪರೆ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಅವ್ರನ್ನ ಎಷ್ಟು ಮಂದಿ ಫೇಲ್ ಮಾಡಕ್ ಹೋದ್ರಲ್ಲ ಅವ್ರ ಬಗ್ಗೆ ನಾವು ಯಾಕೆ 2 ತಾಸು ಟೈಮ್ ತಗೊಂಡಿವಿ ಅಂತಂದ್ರೆ ಅವ್ರನ್ನ ನಿರಂತರವಾಗಿ ಸೋಷಿಯಲ್ ಮೀಡಿಯಾದೊಳಗೆ ನಾವು ನೋಡ್ತಾ ಇದ್ವಿ. ಒಂದೇ ಒಂದು ಫೋಟೋ ಬಿಡಲಾರ್ದಂಗೆ ಜೂಮ್ ಮಾಡಿ ಮಾಡಿ ನೋಡ್ತಿದ್ವಿ. ಅವ್ರನ್ನ ನಾವು ನೋಡಿದ್ದಿಲ್ಲ. ಅವ್ರು ಪೂಜೆ ಮಾಡಿದ್ದು, ಭಕ್ತರ ಜೊತೆಗೆ ಇದ್ದಿದ್ದು, ಅದು ಎಲ್ಲದನ್ನು ಫೋಟೋಗಳು ಮೊಬೈಲ್ನಲ್ಲಿ ಬರ್ತಾ ಇದ್ವು. ಗ್ರೂಪ್ಗಳನ್ನು ಮಾಡಿರ್ತಾರೆ. ಆ ಗ್ರೂಪ್ಗಳಲ್ಲಿ ನಾವು ಯಾವ ದೊಡ್ಡ ಸ್ವಾಮಿಗಳು ಫೋಟೋನು ನೋಡುದಿಲ್ಲ. ನಾವು ಬಹಳ ಪ್ರೇಮದಿಂದ ನೋಡುದು ಅಂತಂದ್ರೆ ಕಡೆ ನಂದೀಶ್ವರಹಳ್ಳಿ ಸ್ವಾಮಿಗಳು ಪೂಜೆ ಹೆಂಗ್ ಮಾಡಕತ್ತಾರ ಅಂತ. ಅವರು ಮಾಡುವ ಪೂಜೆಯನ್ನು ನೋಡಿ ಬಹಳ ಆನಂದ ಪಡೋ ಸ್ವಾಮಿಗಳು ನಾವು. ನಿಮ್ಮನ್ನು ಚೆನ್ನಾಗಿ ಸೋಷಿಯಲ್ ಮೀಡಿಯಾದೊಳಗೆ ನಾವು ನೋಡಿದೀವಿ ಅಂತೇಳಿ ಅಂದ್ವಿ. ಒಂದು ನಿಮಗೆ ಗೊತ್ತಿರಲಿ, ಬಾಲ್ಯದಿಂದ ಇಲ್ಲಿಯವರೆಗೆ ಅವ್ರನ್ನ ಯಾರು ಫೇಲ್ ಮಾಡ್ಬೇಕಂತ ಹೋಗಿದ್ದಾರೆ ಅವರೆಲ್ಲ ಫೇಲ್ ಆಗಿದ್ದಾರೆ. ಇವ್ರು ಮಾತ್ರ ಪದ್ಧತಿ ಪ್ರಕಾರ ಪಾಸ್ ಹಾಕೊಂತ ರ್ಯಾಂಕ್ ಸ್ಟೂಡೆಂಟ್ ಹಾಕೊಂತ ಬಂದಾರ ಅವ್ರ ಧಾರ್ಮಿಕ ರಂಗದಲ್ಲಿ. ಒಬ್ಬ ಸ್ವಾಮಿಗಳಲ್ಲಿ ಕ್ರಿಯಾಶೀಲತೆ ಅನ್ನುವಂಥದ್ದು ಏನು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಮಠ ಸಾಕ್ಷಿಯಾಗಿದೆ. ಎಷ್ಟು ಸುಂದರವಾದ ಕಟ್ಟಡಗಳು. ನಾವು ಮೊದಲನೇ ಸಾರಿ ಬಂದಿದ್ದೀವಿ ಇಲ್ಲಿ. ಎಷ್ಟು ಸುಂದರವಾದ ಕಟ್ಟಡಗಳು. ನಾವೆಲ್ಲ ವಿಚಾರ ಮಾಡಬೇಕು. ಒಂದು ಉದಾಹರಣೆ ಕೊಡ್ತೀವಿ ನಿಮಗೆ. ಚಿತ್ರದುರ್ಗದ ಮಠ ಗೊತ್ತಲ್ಲ ನಿಮಗೆ? ಮುರುಘಾ ಮಠ ಗೊತ್ತು. ಚಿತ್ರದುರ್ಗದ ಮುರುಘಾ ಮಠ. ಅಲ್ಲಿ ಇನ್ನೊಂದು ಕೋಟೆ ಅಂತ ಐತಲ್ಲ, ಆ ಕೋಟೆಯಲ್ಲಿ ಒಂದು ಅರಮನೆಯನ್ನ ಕಟ್ಟಿದ್ದ ಮಹಾರಾಜ ಮದಕರಿ ನಾಯಕ. ಆ ಮದಕರಿ ನಾಯಕ ಚಿತ್ರದುರ್ಗದ ಸ್ವಾಮಿಗಳ ಹತ್ರ ಬಂದು ನಮಸ್ಕಾರ ಮಾಡಿ, ಗುರುಗಳೇ ನಿಮಗ ಒಂದು ಗುರುಮನೆಯನ್ನ ಕಟ್ಟಬೇಕು, ನನಗಾಗಿ ಒಂದು ಅರಮನೆಯನ್ನ ಕಟ್ಟಬೇಕು,
ಆ ಗುರುಮನೆ ಮತ್ತು ಅರಮನೆ ಎರಡೂ ಹೇಗಿರಬೇಕು ಅನ್ನೋದನ್ನು ನೀವೇ ಹೇಳಬೇಕು ಅಂತ ಹೇಳಿ ಬಂದಿದ್ದವ ರಾಜ. ಈಗೂ ನೀವು ಬಹಳ ಜನ ಮನೆ ಕಟ್ಟಬೇಕಾದ್ರೆ ಗುರುಗಳ ಹತ್ರ ತಂದು ಅದನ್ನ ಡಿಸೈನ್ ಇಡ್ತೀರಿ, ನೀವು ಇಂಜಿನಿಯರ್ ಕಟ್ಟಿಕೊಟ್ಟಿರ್ತಕ್ಕಂಥ ಡಿಸೈನ್ ಅನ್ನು ಅದನ್ನಿಟ್ಟು ಗುರುಗಳ ಇದು ಹೇಗೈತಿ ಅಂತ ಕೇಳ್ತೀರಿ. ಯಾಕಂದ್ರೆ ಗುರುಗಳ ಒಪ್ಪಿಗೆಯನ್ನ ಪಡೆಯುವುದು ಈಗ ಅಲ್ಲ, ಹಳೆ ಕಾಲದ್ದು ಅನ್ನೋದಕ್ಕೆ ಚಿತ್ರದುರ್ಗ ಮಠ ಹುಟ್ಟೋಕ್ಕಿಂತ ಮೊದಲು ಕೂಡ ಇದು ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಎರಡೂ ವಿಚಾರಗಳನ್ನ ಗುರುಗಳು ಮುಂದಿಟ್ಟಾಗ ಗುರುಗಳು ಹೇಳಿದ್ರು, ಮಠವನ್ನ ಕಲ್ಲಿನಿಂದ ಕಟ್ಟು, ಅರಮನೆಯನ್ನ ಮಣ್ಣಿನಿಂದ ಕಟ್ಟು ಅಂದ್ಬಿಟ್ರು. ಮಣ್ಣಿನ ಹೆಂಡಗಳಿಂದ ಅರಮನೆ ಆಗಲಿ, ಕಲ್ಲಿನ ಕಂಬಗಳಿಂದ ಕಲ್ಲುಗಳಿಂದ ಮಠ ಆಗಲಿ ಅಂತ ಹೇಳಿಬಿಟ್ರು. ಆ ಕೂಡಲೇ ಆತ ಪ್ರಶ್ನೆ ಕೇಳ್ತಾನ, ನಿಮ್ದು ಯಾಕೆ ಕಲ್ಲಿನಿಂದ ನಂದು ಯಾಕೆ ಮಣ್ಣಿನಿಂದ? ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಅರಮನೆಗಳು ಅಳಿತಾವ, ಕೇವಲ ಗುರುಮನಿಗಳು ಮಾತ್ರ ಉಳಿತಾವ. ಅಳದಿರ್ತಕ್ಕಂಥದ್ದು ಅದು ಕಣ್ಣೀರು ಹಾಕಬಾರ್ದು, ಅಂದ್ರೆ ಅದು ಮಣ್ಣಾಗಿ ಹೋಗ್ಬಿಡ್ಬೇಕು. ಇರುವಷ್ಟು ದಿವಸ ಅರಮನೆಯಾಗಿರ್ಲಿ, ಮುಂದೆ ಅದು ಮಣ್ಣಾಗಿ ಹೋಗುತ್ತೆ. ಅದಕ್ಕಾಗಿ ನಿಂದನ್ನ ಮಣ್ಣಿನಿಂದ ಕಟ್ಟು, ನಮ್ದನ್ನ ಕಲ್ಲಿನಿಂದ ಕಟ್ಟು ಅಂತ ಹೇಳಿ ಪೂರ್ವ ಸೂಚನೆಯನ್ನ ಅವರು ಕೊಟ್ಟು ಹೋದ್ರು. ನಾವೆಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ, ಯಾವುದೇ ಕಾಲಕ್ಕೆ ಮಠಗಳಿಗೆ ಅಳಿಗಾಲ ಇಲ್ಲ ಅಂತಕ್ಕಂಥದ್ದು, ಯಾವುದೇ ಕಾಲಕ್ಕೆ ಗುರು ಪರಂಪರೆಗೆ ಅಳಿಗಾಲ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ಗೊತ್ತಿರಲಿ ನಿಮಗ, ಮಹಾರಾಜರು ಯಾಕೆ ಅಳದ್ರು, ಮಹಾತ್ಮರು ಯಾಕೆ ಉಳಿದ್ರು ಅಂತಂದ್ರೆ, ಮಹಾರಾಜರು ಮಣ್ಣನ್ನ ಆಳ್ಕೊಂತ ಹೋದ್ರು, ಮಹಾತ್ಮರು ಮನಸ್ಸುಗಳನ್ನ ಆಳ್ಕೊಂತ ಹೋದ್ರು. ಹಂಗಾಗಿ ಇವತ್ತಿಗೂ ಕೂಡ ಉಳಿದಿದ್ದಾರೆ. ನಾವ್ಯಾರು ಸ್ವಾಮಿಗಳಾದವರು ಮಣ್ಣನ್ನ ಆಳವರಲ್ಲ, ನಾವು ಮನಸ್ಸುಗಳನ್ನ ಆಳ್ತಕ್ಕಂಥವ್ರು. ಜನರ ಮನಸ್ಸನ್ನ ತಿದ್ದವರೇ ಹೊರತಾಗಿ ಉಳಿದದ್ದನ್ನು ಏನು ತಿದ್ದಲಿಕ್ಕೆ ಬಂದಿರತಕ್ಕಂಥವ್ರು ಅಲ್ಲ. ಆ ಕಾರಣಕ್ಕಾಗಿ ಇದಕ್ಕೆ ಎಂದೂ ಕೂಡ ಅಳೆಗಾಲ ಅಂತಕ್ಕಂಥದ್ದು ಇಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಬಹುಶಃ ಮಠಕ್ಕೆ ಬರೋ ಜನಗಳೆಲ್ಲ ಒಂದೇ ಥರ ಬರ್ತಾರಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾನಾ ಥರದ ಮಂದಿ ಬರ್ತಿರ್ತಾರೆ. ಸ್ವಾಮಿಗಳು ಇಂಜಿನಿಯರ್ ಆಗಿರ್ಬೇಕಾಗತ್ತೆ, ವಕೀಲರಾಗಿರ್ಬೇಕಾಗತ್ತೆ, ರೈತರಾಗಿರ್ಬೇಕಾಗತ್ತೆ, ಮಾಸ್ತರಾಗಿರ್ಬೇಕಾಗತ್ತೆ, ರಾಜಕಾರಣಿಗಳಾಗಿರ್ಬೇಕಾಗತ್ತೆ, ಹೆಣ್ಣಾಗಿರ್ಬೇಕಾಗತ್ತೆ. ಎಲ್ಲನೂ ಆಗಿದ್ದಾಗ ಮಾತ್ರ ಸ್ವಾಮಿಗಳು ಆಗಕ್ಕೆ ಬರ್ತೈತಿ, ನಿಮಗೆ ಗೊತ್ತಿರಲಿ. ಆದ್ರೆ ಒಂದು ನೌಕರಿ ಮಾಡಕ್ಕೆ ಒಂದು ವಿದ್ಯಾ ಕಲ್ತು ಬಿಟ್ರೆ ಸಾಕು, ಆದ್ರೆ ಸ್ವಾಮಿ ಆಗಕ್ಕೆ ಹಂಗೆ ನಡೆಯಂಗಿಲ್ಲ. ಎಲ್ಲಾ ವಿದ್ಯೆಗಳನ್ನ ಕಲ್ತಾಗ ಮಾತ್ರ ಸ್ವಾಮಿ ಆಗಕ್ಕೆ ಬರ್ತೈತಿ. ಯಾಕಂದ್ರೆ ಒಂದು ತರ ಜನ ಬರೋದಿಲ್ಲ. ಎಷ್ಟು ತರದ ಜನಗಳು ಬರ್ತಿರ್ತಾರೆ ಮಠಕ್ಕೆ. ಎಷ್ಟೋ ಜನ ಆಶೀರ್ವಾದ ತಗೊಳಕ್ ಬಂದ್ರೆ ಎಷ್ಟೋ ಜನ ಪರೀಕ್ಷೆ ಮಾಡಕ್ ಬರ್ತಿರ್ತಾರೆ. ಆ ಪರೀಕ್ಷೆ ಮಾಡೋರು ಏನು ಪರೀಕ್ಷೆ ಮಾಡ್ತಾರ ಅನ್ನೋ ಪರಿಜ್ಞಾನ ನಮಗೂ ಬೇಕಾಗತ್ತೆ. ಒಂದು ಮಠಕ್ಕೆ ಬಂದಂತ ಒಬ್ಬ ಮನುಷ್ಯ ಬಂದವನೇ ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುಗಳೇ ನಂಗೆ ಮಕ್ಕಳಾಗಿಲ್ಲ ಅಂದ. ಮಕ್ಕಳಾಗಿಲ್ಲ ಅಂತಂದು ಕೂಡಲೇ ಸ್ವಾಮಿಗಳು ಅವಸರದೊಳಗೆ ಒಂದೆರಡು ಲಿಂಬಿ ಅನ್ಕೊಟ್ರು ಅವನಿಗೆ, ಮಂತ್ರಿಸಿ ಕೊಟ್ರು. ಅಕ್ಕ ಹೋಗಂದ್ರು. 2 ತಿಂಗಳು ಬಿಟ್ಟು ಬಂದಾನೋ, ಇನ್ನೂ ಆಗಿಲ್ರಿ ಅಂತ. ಎಷ್ಟು ದಿವ್ಸಕ್ಕೆ ಆಗ್ಬೇಕ್ರಿ ಮಕ್ಕಳು? 2 ತಿಂಗಳಿಗೆ ಬರ್ತಾರೆ ಯಾರ, ಇನ್ನೂ ಆಗಿಲ್ಲ ಅಂತೇಳಿ. ಇನ್ನೂ ಆಗಿಲ್ರಿ ಅಂದ. ಸ್ವಾಮಿಗಳು ಮತ್ತೂ ಅವಸರದಾಗಿದ್ರು. ಅವ ಬಂದಾಗ ಮತ್ತೆ 2 ಉತ್ತತ್ತಿ ಕೊಟ್ರು, ತಗೊಂಡೋಗಿ ಅಕ್ಕವ ಅಂತ. ಮತ್ತೆ 2 ತಿಂಗಳಿಗೆ ಬಂದ, ಇನ್ನೂ ಏನು ಸುದ್ದಿನೇ ಇಲ್ರಿ ಅಂದ. ಒಂದು ತಾಮ್ರದ ತಗಡು ತಗೊಂಬ ಅಥವಾ ಪಂಚಲೋಹದ ತಗಡು ತಗೊಂಬ, ನಾವು ಅದನ್ನ ಬರೆದು ಕೊಡ್ತೀವಿ ಅಂತಂದ್ರು. 3ನೇ ಸಾರಿ ಅವ ತಾಮ್ರದ ತಗಡು ದಾರ ತಗೊಂಬಂದ. ಸ್ವಾಮಿಗಳು ಚಂದಾಗಿ ಯಂತ್ರ ಬರೆದು ಇದನ್ನ ಕಟ್ಕೋ ಸರಿ ಆಗತ್ತೆ ಅಂತ ಹೇಳಿ ಕೊಟ್ರು. ಮತ್ತೆ 2 ತಿಂಗಳು ಬಿಟ್ಟು ಬಂದ, ಇನ್ನೂ ಏನು ಸುದ್ದಿ ಇಲ್ರಿ ಅಂದ. ಅಲ್ಲೋ ಎಷ್ಟು ಸರಿ ಬಂದ್ರು ಒಬ್ಬನೇ ಬರ್ತೀಯಲ್ಲ, ನೀನು ಹೆಂಡತಿನೇ ಕರ್ಕೊಂಡ್ ಬರುವಲ್ಲಿ ಅಂದ್ರು ಸ್ವಾಮಿಗಳು. ನಂದಿನ್ನೂ ಮದುವೆ ಆಗಿಲ್ರಿ ಅಂದವ. ಆಗ್ಬೇಕಾಗಿದ್ದು ಯಾರಿಗೆ ಮಕ್ಕಳು? ನಾವು ನಿಮ್ಮನ್ನು ಕೇಳ್ತೀವಿ, ಯಾರಿಗೆ ಮಕ್ಕಳಾಗಬೇಕು ಅಂತ. ಅಂದ್ರೆ ಮಕ್ಕಳಾಗಲಾರ್ದ, ಮದುವೆ ಆಗಲಾರ್ದ ಮಕ್ಕಳು ಕೇಳಕ್ ಬರೋ ಮಕ್ಕಳು ಹುಟ್ಟ್ಯಾರಿ. ಅಂದ್ರೆ ಎಂತಿಂತವ್ರು ಮಠಕ್ಕೆ ಬರ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಬಹಳ ಎಚ್ಚರದಲ್ಲಿ ಸ್ವಾಮಿಗಳು ಬದುಕಬೇಕಾಗಿರುವಂತಹ ಅನಿವಾರ್ಯತೆ ಇವತ್ತಿನ ದಿವಸದಲ್ಲಿ ಬಂದಿದೆ. ಒಂದು ಹರಕೆ ತೇರಿನ ಸುದ್ದಿ ಬಹಳಷ್ಟು ಹಾರಾಡ್ತಿ ಸಭಾದೊಳಗೆ. ಹರಕೆ ತೇರು ನಮ್ಮ ಬೊಮ್ಮನಹಳ್ಳಿ ಒಳಗೆ ಹುಟ್ಟಿದ ಸ್ವಾಮೀಜಿ ಅವ್ರ ಊರ ಹೆಸರು ನೆನಪಾಯ್ತು ನಮ್ಗೆ. ಆ ಕಡೆ ಹಾಸನ ಜಿಲ್ಲಾ ಕಾರಜವಳ್ಳಿ. ಆ ಸ್ವಾಮೀಜಿ ಅವರು ಒಂದು ಅರಿಕೆ ಮಾಡಿಕೊಂಡ್ರು ನೋಡ್ರಿ. ಹರಕೆ ತೇರಿನ ಸಲುವಾಗಿ ಒಂದು ಅರಿಕೆ ಮಾಡಿಕೊಂಡ್ರು ಅವ್ರು. ಏನದು ಅರಿಕೆ? ನಿಮಗೆಲ್ಲ ಹೇಳಿದ್ರು ಅವರು, ಮುಂದಿನ ಸಾರೆ ನಾನೇ ಹರಕೆ ತೀರಿಸಿ ಬಿಡ್ತೀನಿ, ನೀವು ಕೂಡ ಮನಸ್ಸಿನಾಗ ಮಾಡ್ಕೋರಿ ಅಂತ. ಇಷ್ಟೇ ನಿಮ್ ಗಮನದಾಗಿರ್ಲಿ. ಒಂದು ಗಾದೆ ಮಾತ, ಅರ್ಧ ನಾವು ಹೇಳ್ತೀವಿ, ಮುಂದಿನ ಅರ್ಧ ನೀವು ಹೇಳ್ಬೇಕು. ನಡ್ಕೊಂಡೆ
ಮುಂದಿಂದೇನು? ಪಡ್ಕೊಂಡೆ. ಇದು ಗೊತ್ತಲ್ಲ? ನಡ್ಕೊಂಡೆ, ಪಡ್ಕೊಂಡೆ. ಪಡ್ಕೊಂಡಿಲ್ಲ, ಉಲ್ಟಾ ಹೇಳ್ರಿ, ನಡ್ಕೊಂಡಿಲ್ಲ. ಇಷ್ಟು ಗಮನದಾಗಿರ್ಬೇಕು ಜನರಿಗೆ, ಇಷ್ಟು ಗಮನದಾಗಿರ್ಬೇಕು. ಆಶೀರ್ವಾದ, ಗುರುಗಳ ಆಶೀರ್ವಾದ ಅನ್ನೋದು ಇಷ್ಟು ಸೂಕ್ಷ್ಮವಾಗಿರ್ತೈತಿ. ಒಂದಿಬ್ರು ಅಣ್ಣ ತಮ್ಮ ಬಂದು ಸ್ವಾಮಿಗಳ ಹತ್ರ ನಮಸ್ಕಾರ ಮಾಡಿದ್ರು. ಗುರುಗಳೇ, ನಾವಿಬ್ರು ಮನೆಯನ್ನ ಬೇರೆ ಮಾಡ್ಕೊಂಡಿದೀವಿ, ಬೇರೆ ಆಗಿದ್ದೀವಿ, ನಮಗೆ ಆಶೀರ್ವಾದ ಮಾಡ್ರಿ. ಸ್ವಾಮಿಗಳು ಒಳಗೆ ಹೋಗಿ ಒಂದಿಷ್ಟು ಜೋಳವನ್ನ ತೆಗೆದುಕೊಂಡು ಬಂದು ಒಬ್ಬಾತನ ಉಡಿ ಒಳಗೆ ಹಾಕಿದ್ರು. ಇನ್ನೊಂದಿಷ್ಟು ಜೋಳವನ್ನ ತೆಗೆದುಕೊಂಡು ಬಂದು ಇನ್ನೊಬ್ಬನ ಉಡಿ ಒಳಗೆ ಹಾಕಿದ್ರು. ಜೋಳ ನೀವು ಈ ಕಡೆ ಏನದು ರಾಗಿ ಅನ್ಕೋರಿ, ಅಥವಾ ಭತ್ತ ಅನ್ಕೋರಿ, ಇಲ್ಲಿ ಏನು ಬೆಳಿತೀರಿ ಅದನ್ನ ಅನ್ಕೋರಿ. ಒಂದೊಂದು ಬಗಸಿಯನ್ನ ತಂದು ಹಿಂಗೆ ಸ್ವಾಮಿಗಳು ಹಾಕಿದ್ರು. ಒಳ್ಳೇದಾಗ್ಲಿ, ಹೋಗಿ ಬರ್ರಿ ಅಂದ್ರು. ಇಬ್ಬರಿಗೂ ಎಷ್ಟು ಕೊಡ್ಬೇಕು ಅಷ್ಟೇ ಕೊಟ್ಟಿದ್ದಾರೆ. ಅವರಲ್ಲಿ ಭೇದ ಭಾವ ಇಲ್ಲ, ಯಾರಲ್ಲಿ? ಸ್ವಾಮಿಗಳಲ್ಲಿ. ಒಬ್ಬ ಹೋಗಿ ಏನು ಮಾಡಿಬಿಟ್ಟ ಅಂತಂದ್ರ ಸೀದಾ ಚಲೋ ಸ್ಟೀಲ್ ಡಬ್ಬಿ ಒಳಗೆ ಹಾಕಿ ದೇವರ ಜಗಲಿ ಅಂತಿರ್ತಲ್ಲ ಅದ್ರ ಮೇಲೆ ಇಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇನ್ನೊಬ್ಬ ಏನು ಮಾಡಿದ ಅಂತಂದ್ರೆ ಆ ಬೀಜಗಳನ್ನ ಬೀಜೋಪಚಾರ ಮಾಡಿ ತೆಗೆದಿಟ್ಟು ಸೀದಾ ಹೊಲಕ್ಕೆ ಹೋದ. ಹೊಲವನ್ನ ಬಹಳ ಚೆನ್ನಾಗಿ ಹೊಡೆದ. ಈ ಸಾರಿ ಗುರುಗಳು ಮುಟ್ಟಿ ಕೊಟ್ಟಾರ ಜೋಳ ಅಂತಂದ್ಮೇಲೆ ಇದನ್ನ ಬಿತ್ತಬೇಕು ಅಂತೇಳಿ ತಿಳ್ಕೊಂಡವ ಹೊಲದಾಗ ಹೋಗಿ ಬಿತ್ತಿದ. ಆ ಬೀಜ ಏನು ಹುಟ್ಟುತ್ತಾ ಇದ್ವಲ್ಲ ಜೋಳ, ಆ ಜೋಳ ಹುಟ್ಟುತ್ತಾ ಇರ್ಬೇಕಾದ್ರೆ ಬಹಳ ಖುಷಿ ಆಗ್ತಾ ಇತ್ತು. ಅದ್ರ ಜೊತೆಗೆ ಕಸನೂ ಹುಟ್ಟುತ್ತಾ ಇತ್ತು. ಆ ಕಸವನ್ನ ತೆಗಿತಾ ಇದ್ದ, ಜೋಳವನ್ನ ಬೆಳೆಸ್ತಾ ಇದ್ದ. ಇವ ಏನ್ ಮಾಡ್ತಾ ಇದ್ದ? ಇನ್ನೊಬ್ಬವ ಏನ್ ಮಾಡಕತ್ತಾನ? ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಕತ್ತಾನ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿದ್ದು ಬೆಳಿತೈತೋ, ಹೊಲ್ದಾಗ ಹಾಕಿದ್ದು ಬೆಳಿತೈತೋ? ಹೊಲ್ದಾಗ ಹಾಕಿದ್ದು. ಎಷ್ಟೊಂದು ಕಾಳಜಿ ಮಾಡಿದವ ಅಂತಂದ್ರೆ ಗುರುಗಳು ಮುಟ್ಟಿ ಕೊಟ್ಟಾರಂದ್ರೆ ನನ್ನ ಬಡತನ ಗ್ಯಾರಂಟಿ ದೂರ ಆಗುತ್ತೆ ಅಂತ ಹೇಳಿ ಬಹಳ ಚೆನ್ನಾಗಿ ಹೊಲದ ಬಗ್ಗೆ ಕಾಳಜಿ ತೋರಿಸಿದ. 10 ಚೀಲ ಜೋಳ ಬಂತು. ಅವನಿಗೆ ಬಹಳ ಖುಷಿ ಅನಿಸ್ತು. 1 ಚೀಲ ಜೋಳವನ್ನ ಸೀದಾ ಮಠಕ್ಕೆ ತಂದು ಹಾಕಿದ. ನಿಮ್ಮ ಆಶೀರ್ವಾದದಿಂದ ಎಂದೂ 5 ಚೀಲದ ಮೇಲೆ ನನ್ನ ಹೊಲದಾಗ ಬೆಳೆದಿದ್ದಿಲ್ಲ, ಈ ಸಾರಿ 10 ಚೀಲ ಆಗ್ಯಾವಂತಂದ್ರೆ ಅದು ನಿಮ್ಮ ಆಶೀರ್ವಾದನೇ ಕಾರಣ ಅಂತ ಹೇಳಿ 1 ಚೀಲ ಮಠಕ್ಕೆ ತಗೋರಿ ಅಂತ ಕೊಟ್ಟ. ಗುರುಗಳಿಗೂ ಖುಷಿ ಆಯ್ತು. 1 ಬೊಗಸೆಯನ್ನ ನಾನು ಕೊಟ್ರೆ 1 ಚೀಲ ಇವತ್ತಂದು ಕೊಟ್ಟನಲ್ಲ ಅಂತ. ಮುಂದೆ ಅವ ಏನು ಮಾಡಿದ, ಇದು ಗುರುಗಳು ಕೊಟ್ಟಿರುವಂತ ಜೋಳ ಅಂತೇಳಿ ತಿಳ್ಕೊಂಡು ಮುಂದೆ ಬಹಳ ಬಿತ್ತಿದ. 100 ಚೀಲ ಆಯ್ತು. ಅವಾಗ 5 ಚೀಲ ತಂದು ಕೊಟ್ಟವ ಮಠಕ್ಕೆ. ಇವ ಜಗಳಕ್ಕೆ ಬಂದು ನೋಡ್ರಿವ, ಯಾರು ಅಲ್ಲೇನು ಪೂಜೆ ಮಾಡಿದ್ನಲ್ಲ, ನೀ ಸ್ವಾಮಿಯ, ನೀನು ನಿಮ್ಗೆ ಯಾವನವ್ರ ಸ್ವಾಮಿ ಅಂತಾನ, ಅವನಿಗೊಂಥರ ಆಶೀರ್ವಾದ ಮಾಡಿ ನನಗೊಂಥರ ಆಶೀರ್ವಾದ ಮಾಡಿ ಅಂತ ಜಗಳಕ್ಕೆ ಬಂದಾನ. ಇಲ್ಲಿವ ಆಶೀರ್ವಾದವನ್ನ ಬಳಕೆ ಮಾಡಿಕೊಳ್ಳೋದ್ರೊಳಗೆ ಇರ್ತೈತೆ ಹೊರತಾಗಿ ಅಲ್ಲಿ ಜಗಳಕ್ಕೆ ಬರ್ತಾನಪ್ಪ ಅಂತಂದ್ರೆ ಅಜ್ಞಾನಿ ಅದಾನಂತ. ಏ ಮೂರ್ಖ, ಯಾವುದನ್ನ ಹೊಲದಲ್ಲಿ ಹಾಕಬೇಕೋ ಅದನ್ನ ಡಬ್ಬ್ಯಾಗ ಹಾಕಿದ್ರೆ ಅದು ಬೆಳಿತೈತಿ. ಹೆಂಗೋ ಆಶೀರ್ವಾದವನ್ನ ಮುಚ್ಚಿಟ್ಟಿದಿ, ಅವ ಆಶೀರ್ವಾದವನ್ನ ಬಳಕೆ ಮಾಡಿಕೊಂಡಾನ. ಇಷ್ಟೇ ಇರೋದು, ಆಶೀರ್ವಾದವನ್ನ ಬಳಕೆ ಮಾಡಿಕೊಂಡ್ರೆ ಬೆಳಿತಾರೆ ಹೊರತಾಗಿ ಅದನ್ನು ಮುಚ್ಚಿಟ್ರೆ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಸ್ವಾಮೀಜಿಯವರು ಏನೇ ನಿಮಗೆ ಹೇಳಿದ್ರು ಕೂಡ ಅದನ್ನ ಕಾರ್ಯರೂಪಕ್ಕೆ ತಂದ್ರಿ ಅಂತಂದ್ರೆ ನೀವು ಗ್ಯಾರಂಟಿ ಬೆಳಿತೀರಿ, ಇಲ್ಲ ಅಂತಂದ್ರೆ ಅಲ್ಲೇ ಇರ್ತೀರಿ ಅಷ್ಟೇ. ದಿಲ್ಲಿ ಒಳಗೆ ಒಂದು ಘಟನೆ ನಡೀತು. ನೆಹರು ಪ್ರಧಾನಮಂತ್ರಿ ಇದ್ದಾಗ ಏನು ಘಟನೆ ನಡೀತಂದ್ರೆ, ಸಾಧು ಒಬ್ಬ ದಾರಿ ಒಳಗೆ ಹೊರಟಿದ್ದ. ಇನ್ನೊಬ್ಬ ಆಟೋ ಚಾಲಕ ಆಟೋ ತೆಗೆದುಕೊಂಡು ಹೊರಟಿದ್ದ. ಸಾಧುಗಳನ್ನ ನೋಡಿದ ಕೂಡ್ಲೇನೆ ಆಟೋ ಚಾಲಕ ಆಟೋನ ಸೈಡ್ ಒಂದ್ ಕಡೆ ತರಬಿಸಿ ಓಡಿ ಬಂದವನ ಸಾಷ್ಟಾಂಗ ನಮಸ್ಕಾರ ಹಾಕಿ, ಮಹಾರಾಜ್ ಮೇ ಬಹುತ್ ಗರೀಬ್ ಹೂ, ಮುಜೆ ಆಶೀರ್ವಾದ ಚಾಹಿಯೇ ಬೇಡ್ಕೊಂಡ. ನಾನು ಬಹಳ ಬಡವದೀನಿ, ನಂಗೆ ಆಶೀರ್ವಾದ ಬೇಕು ಅಂತ ಬೇಡ್ಕೊಂಡ. ವಿಚಾರ ಮಾಡ್ರಿ, ಸಾಧುವಿನ ಮೈ ಮೇಲೆ ಏನೂ ಇಲ್ಲ, 1-2 ಕಾವಿ ಬೆಟ್ಟಿ ಬಿಟ್ರೆ ಏನೂ ಇಲ್ಲ. ಆದ್ರೆ ಇವನರ ಆಟೋ ತೆಗೆದುಕೊಂಡು ಹೊಂಟಾನ. ನಡ್ಕೊಂಡು ಹೋಗವನಿಗೆ ಇವ ಏನ್ ಮಾಡಿದ ಅಂದ್ರೆ ಬಂದು ನಮಸ್ಕಾರ ಮಾಡಿದ. ಇದನ್ನೊಂದು ಸ್ವಲ್ಪ ನೀವು ಚೆನ್ನಾಗಿ ಕೇಳಿದ್ರೆ ನಿಮ್ಮ ಮಠಕ್ಕೆ ನೀವು ಹೆಂಗ್ ನಡ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ಆ ಸಾಧುಗೆ ಕೇಳ್ತಾನ, ನನ್ನ ಬಡತನ ದೂರ ಆಗಬೇಕು, ಆಶೀರ್ವಾದ ಮಾಡ್ರಿ ಅಂತ. ಸಾಧುವಿನ ಹತ್ರ ಏನೂ ಇಲ್ಲ, ಬಟಾ ಬೈಲದನವ. ಆದ್ರೆ ಅವನಿಗೆ ಗೊತ್ತೈತಿ, ಇವನಿಗೆ ಬಟಾ ಬೈಲದಾನಂದ್ರೂ ಕೂಡ ನನ್ನ ಮಾತ್ರ ಉದ್ಧಾರ ಮಾಡೋ ಶಕ್ತಿ ಇವನ ಹತ್ರ ಐತಿ ಅನ್ನುವಂಥದ್ದು ಅವನಿಗೆ ಗೊತ್ತಿತ್ತು. ಯಾರಿಗೆ? ಆಟೋ ಚಾಲಕನಿಗೆ. ಬಂದು ನಮಸ್ಕಾರ ಮಾಡಿದ ಕೂಡಲೇ ಅವ ಅಂದ, ಠೀಕ್ ಹೈ ಮೇ ಏಕ್ ಬಾತ್ ಬತಾತಾ ಹೂಂ, ನಾನೊಂದು ಮಾತು ಹೇಳ್ತೀನಿ.
ಪಾಲನ್ ಕರ್ ಸಕ್ತೆ ಹೇ ಅಂದವ. ಮೇ ಕರ್ತಾ ಹೂ ಅಂದವ. ನಾ ಮಾಡ್ತೀನಿ, ಆಚರಣೆ ಒಳಗೆ ತೊಗೊಂಬರ್ತೀನಿ. ಆ ಕೂಡಲೇ ಅವ ಏನು ಹೇಳ್ತಾನಂತಂದ್ರೆ, ನೀ ಏನು ಮಾಡ್ಬೇಕು, ನಿನ್ನ ಬಡತನ ದೂರ ಆಗಬೇಕಾದ್ರೆ ನೆಹರು ಪ್ರಧಾನಮಂತ್ರಿ ಏನದಾರಲ್ಲ, ಆ ನೆಹರು 10 ಗಂಟೆಗೆ ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗ್ತಾರ. ಸ್ವಲ್ಪ ಗಂಡು ಹುಡುಗರು ಇದನ್ನ ಕೇಳಿ ಲಕ್ಷ್ಯದಾಗ ಇಟ್ಕೊಂಡ್ರೆ ಚಲೋ ಆಗತ್ತಂತ ನನಗನ್ಸುತ್ತೆ. ಆ ನೆಹರು ಹೇಳ್ತಾನ, 10 ಗಂಟೆಗೆ ನೆಹರು ಹೊರಗೆ ಹೋಗ್ತಿರ್ತಾರ ಪ್ರಧಾನಮಂತ್ರಿಗಳು, ನೀನು ಮಾತ್ರ ಆ ಮನೆಯ ಹೊರಗಡೆ ಕಂಪೌಂಡಿನಿಂದ ಬಹಳ ದೂರದಲ್ಲಿ ಏನು ಸರ್ಕಾರಿ ರಸ್ತೆ ಪ್ರಾರಂಭ ಆಗುತ್ತಾ ಒಂದು ಜಾಗ ಕಾಯಂ ಮಾಡ್ಕೋಬೇಕು. ಅದೇ ಜಾಗ ಇರಬೇಕು, ಆ ಜಾಗ ಬದಲಿ ಮಾಡಬಾರ್ದು. ಆ ಜಾಗದಲ್ಲಿ ನಿಂದಿರಬೇಕು. 10ಕ್ಕೆ 5 ನಿಮಿಷ ಕಡಿಮೆ ಇದ್ದಾಗ ನೀನು ಆ ಜಾಗದಾಗ ಇರುವಂತ ರೂಢಿ ಮಾಡ್ಕೋ. ಅವ್ರ ಕಾರ್ ಹಿಂಗೇನು ಪಾಸ್ ಆಗುತ್ತಲ್ಲ ಆ ಟೈಮ್ನಾಗ ನೀ ನಮಸ್ಕಾರ ಮಾಡು. ಯಾರಿಗೆ ನಮಸ್ಕಾರ ಮಾಡಬೇಕು? ಆ ಕಾರ್ನ್ಯಾಗ ನೆಹರು ಕುಂತಿರ್ತಾನಲ್ಲ ಆತಗೆ ನಮಸ್ಕಾರ ಮಾಡು. ಎಷ್ಟು ದಿವಸ ರೀ ಅಂದ. ಸುಮ್ಮನೆ ಮಾಡ್ತಾ ಇರು, ನಿನ್ನ ಬಡತನ ದೂರ ಆಗೋ ತನಕ ಮಾಡು ಅಂದವ ಸಾಧು. ಯಾರಾಗಿದ್ರ ಭಾಳ ಥರದ ಪ್ರಶ್ನೆಗಳು ಇರ್ತಿದ್ವು. ಇವನಿಗೆ ನಂಬಿಕೆ ಇತ್ತು, ಹ್ಞೂ ಅಂದ್ಬಿಟ್ಟ, ಮುಗೀತು. ಮರುದಿವ್ಸ ಹೋದ, ನಮಸ್ಕಾರ ಮಾಡಿದ. ಅದ್ರ ಮರುದಿವ್ಸ ಹೋದ, ನಮಸ್ಕಾರ ಮಾಡಿದ. ಸಾಧು ಹೇಳಿ ಹೋಗ್ಬಿಟ್ಟ. ಒಂದು ವಾರ ಆದ ಮೇಲೆ ನೆಹರುನ್ ಲಕ್ಷ್ಯ ಯಾರ ಮೇಲೆ ಹೋತು ಅಂತಂದ್ರೆ ಈ ನಮಸ್ಕಾರ ಮಾಡುವಂತ ಆಟೋ ಡ್ರೈವರ್ನ ಮೇಲೆ ಹೋಯ್ತು. ಯಾಕಂದ್ರೆ ಕರೆಕ್ಟ್ ಅದ ಜಾಗಕ್ಕೆ ನಿಲ್ತಾ ಇದ್ದಾನೆ, ಪ್ರತಿ ದಿವಸ ನಮಸ್ಕಾರ ಮಾಡ್ತಾ ಇದ್ದಾನೆ. ಕಾರಿನ ಗ್ಲಾಸ್ನಾಗ ಹಾದ ಅವ್ನು ನೋಡಿದ. ವಿಚಾರ ಮಾಡ್ರಿ, ಒಂದೇ ಒಂದು ವಾರದಲ್ಲಿ ಪ್ರಧಾನಮಂತ್ರಿಯ ಲಕ್ಷ್ಯ ಯಾರ ಮೇಲೆ ಹೋಯ್ತು? ಆಟೋ ಚಾಲಕನ ಮೇಲೆ ಹೋಯ್ತು. ಹೋಗ್ಲಿಕ್ಕೆ ಸಾಧ್ಯನಾ? ಹೋಯ್ತು. ಸುಮ್ಮನೆ ಹೋದ್ರು. ಮತ್ತೆ ಮರುದಿವ್ಸ ಅವ ಅಲ್ಲೇ ನಿಂತಿದ್ದ. ಇನ್ನಷ್ಟು ಕುತೂಹಲ ಹೆಚ್ಚಾಯ್ತು. ಯಾರಿಗೆ? ಪ್ರಧಾನಮಂತ್ರಿಗೆ. ಅದರ ಮಂತ್ರ ಮತ್ತು ನೋಡಿದ. ಮರುದಿವ್ಸ ಇನ್ನೂ ಕುತೂಹಲ ಹೆಚ್ಚಾಯ್ತು. ಪಿಎಗೆ ಹೇಳ್ದ, ಓ ಕೌನ ಹೇ, ಹರ್ ದಿನ ನಮಸ್ಕಾರ ಕರ್ ರಹೆ, ಓ ಕೌನ ಹೇ ಅಂದವ. ದಿನಾ ನಮಸ್ಕಾರ ಮಾಡ್ತಾನೆ. ಯಾರವ? ಅಲ್ಲಿ ಯಾರೂ ಇರ್ತಿದ್ದಿಲ್ಲ. ಯಾವಾಗಲೂ ಬಹಳ ದೊಡ್ಡ ವ್ಯಕ್ತಿಗಳು ಅವ್ರ ದೃಷ್ಟಿ ಬಹಳ ಸೂಕ್ಷ್ಮ ಇರ್ತದೆ. ದೊಡ್ಡವರು ಅನ್ನೋರು ದೃಷ್ಟಿ ಬಹಳ ಸೂಕ್ಷ್ಮ ಇರ್ತೈತಿ. ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವ ಯಾರು ಅಂತಂದಾಗ ನಾನು ವಿಚಾರ ಮಾಡ್ತೀನಿ ಅಂತ ಪಿ ಎ ಅಂದ. 10ನೇ ದಿವಸಕ್ಕೆ ಹೋಗಿ ಯಾರು ನೀನು ಯಾಕ ಅಂತೇಳಿ ಕೇಳ್ದ. ಅವಾಗ ನಾ ಹಿಂಗ್ರಿ ಆಟೋ ಚಾಲಕ, ಪ್ರಧಾನಮಂತ್ರಿಗಳಿಗೆ ನಮಸ್ಕಾರ ಮಾಡಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಇವ ಬಂದು ಪಿ ಎ ಹೇಳ್ದ, ಯಾವನೊಬ್ಬ ಆಟೋ ಚಾಲಕ ಅಂತ್ರಿ ನಮಸ್ಕಾರ ಮಾಡ್ತಿರ್ತಾರೆ. ಇಂಥವ್ರು 1000 ಜನ ಮಾಡ್ತಿರ್ತಾರೆ, ನಿಮ್ಗೆ 1,00,000 ಜನ ಮಾಡ್ತಿರ್ತಾರ. ದೇಶದ ಪ್ರಧಾನಮಂತ್ರಿ ಅದೀರಿ, ಅವನ ಕಡೆಗೆ ಯಾಕೆ ಲಕ್ಷ್ಯ ಹೋಗೈತಿ ನಿಮಗ? ಅಂದ ಕೂಡ್ಲೇನೆ ಎಲ್ಲರ ನಮಸ್ಕಾರಕ್ಕೂ ಇವನ ನಮಸ್ಕಾರಕ್ಕೂ ಬಹಳ ವ್ಯತ್ಯಾಸ ಐತೋ ಅಂದವ. 1 ತಿಂಗಳಾಯ್ತು ಅಲ್ಲೇ ನಮಸ್ಕಾರ, 2 ತಿಂಗಳಾಯ್ತು ಅಲ್ಲೇ ನಮಸ್ಕಾರ. ಸಾಕಾಗಿ ಹೋಯ್ತು. ಯಾರಿಗೆ? ನೆಹರುಗೆ ಸಾಕಾಗಿ ಹೋಯ್ತು. ಒಂದು ದಿವಸ ಗಾಡಿನ ತರಬಿಸಿದ ನೆಹರು. ಎಲ್ಲಿ ತರಬಿಸಿದ? ಆಟೋ ಚಾಲಕನ ಹತ್ರ ಗಾಡಿ ತರಬಿಸಿ ಆಜಾವ್ ಕರಿತಾನೆ. ಅಂದರ ಆಜಾವ್ ಅಂದವ, ಒಳಗ ಬಂದ್ಬಿಡು ಅಂದವ. ಪ್ರಧಾನಮಂತ್ರಿ ಕಾರಿನೊಳಗ ಆಟೋ ಚಾಲಕನ ಕರ್ಕೊಂಡ ನೆಹರು. ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ಈ ಮಾತನ್ನ. ಯಾರ ಭೇಟಿಗೆ ಅವಕಾಶನೇ ಇಲ್ಲ ಅಂತಹ ವ್ಯಕ್ತಿ ಒಳಗೆ ಕರ್ಕೊಂಡನ ಕಾರ್ನ್ಯಾಗ. ಹೇಳು, ಎಲ್ಲ ಹೇಳು ಅಂತಂದಾಗ ಅವ ಹೇಳ್ದ, ನಾ ಭಾಳ ಬಡವ ಇದ್ದೀನ್ರಿ, ಅಲ್ಲೊಬ್ಬ ಸಾಧು ಹೊಂಟಿದ್ದೀನ್ರಿ, ಅವ್ನ ನಮಸ್ಕಾರ ಮಾಡಿದ್ದೀನ್ರಿ, ನನ್ನ ಬಡತನ ದೂರ ಆಗುವಂಗ ಆಶೀರ್ವಾದ ಮಾಡ್ರಿ ಅಂದೆ. ನೆಹರು ಹೋಗ್ತಿರ್ತಾರ, ದಿನ ನಮಸ್ಕಾರ ಮಾಡು, ನಿಂಗೆ ಒಳ್ಳೇದಾಕೈತೆ ಅಂದಾರ. ನನಗೇನೂ ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ಮಾಡಾಕತ್ತೀನಿ ಅಷ್ಟೇ. ಆ ಕೂಡ್ಲೇನೆ ನಿಮ್ಮ ಗಮನದಾಗಿರ್ಲಿ, ನೆಹರುಗೆಲ್ಲ ತಿಳಿದು ಹೋಯ್ತು. ನೀ ಏನು ಕೆಲಸ ಮಾಡ್ತೀನ? ಡ್ರೈವರ್. ಗಾಡಿ ಯಾರ್ದು? ಒಬ್ರು ಬೇರೆ ಮಾಲಕರದೈತ್ರಿ, ನಂಗೆ ದಿನ ಕೂಲಿ ಕೊಡ್ತಾರ, ನಾ ಗಾಡಿ ಹೊಡಿತೀನಿ. ನೀನೇ ಒಂದು ಸ್ವಂತ ಗಾಡಿ ತಗೊಂಡ್ಬಿಡಲ್ಲ, ನಿನ್ನ ಬಡತನ ದೂರ ಆಗತ್ತ ಅಂದ್ರೆ ನೆಹರು. ಉಣ್ಣಾಕ ಅನ್ನ ಸಿಕ್ಕರ, ಉಡಾಕ ಬಟ್ಟಿ ಸಿಕ್ಕರ ಸಾಕ್ರಿ, ನನಗೆಲ್ಲಿ ಗಾಡಿ ತಗೊಳಕಾಗತ್ತೆ ಅಂತಂದು ಕೂಡ್ಲೇನೆ ತಲೆ ಕೆಡಿಸ್ಕೋಬೇಡ, ನೀನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಗಾಡಿ ತಗೋಬೇಕು. ಅವ ಅಂತಾನ, ಲೋನ್ ಮಾಡಕ್ಕಾದ್ರೂ ಕೂಡ ಡೌನ್ ಪೇಮೆಂಟ್ ಹಾಕ್ಲೇಬೇಕಲ್ಲ, ಇಂತಿಷ್ಟು ರೊಕ್ಕ ಕಟ್ಟಿದ್ರನ್ನ ಗಾಡಿ ಬರ್ತೈತಿ, 25% ಆದ್ರೂ ಕಟ್ಟಬೇಕಲ್ಲ, ನನ್ನ ಕಡೆಗೆ ಏನೂ ಇಲ್ಲ ಅಂದ. ಸರಿ ಆಯ್ತು, ಇಂಥ ಬ್ಯಾಂಕಿಗೆ ಹೋಗು, ಅಲ್ಲಿ ಲೋನಿಂದ ಒಂದು ಫಾರ್ಮ್ ಇರ್ತೈತಿ, ಆ ಫಾರ್ಮ್ ತಗೋ, ಅದನ್ನೆಲ್ಲ ತುಂಬಿ ನಾನೊಂದು ಟ್ಯಾಕ್ಸಿ ತಗೊಂತೀನಿ ಅಂತ ಹೇಳಿ, ಟೆಂಪೋ ಅಂದ್ರೆ ಗೊತ್ತಲ್ಲ ನಿಮಗೆ, ಟೆಂಪೋ ತಗೋತೀನಿ ಅಂತ ಹೇಳಿ ಅರ್ಜಿ ಸಲ್ಸ್. ಇವ ಹೋದ, ಮ್ಯಾನೇಜರ್ಗೆ ಭೇಟಿ ಆದ. ಮ್ಯಾನೇಜರ್ಗೆ ಭೇಟಿ ಆಗಿ ತಂದೆಲ್ಲ ಹೇಳ್ಕೊಂಡ. ಸರಿ, ಡೌನ್ ಪೇಮೆಂಟು ಅಂದವ.
ಡೌನ್ ಪೇಮೆಂಟ್ ಯಾರು ಕಟ್ತಾರೆ, ಎಲ್ಲೈತಿ ತಂದಿ ಇಲ್ಲ? ಅವ ಅಂದ ಅದನ್ನ ನೆಹರು ಕಟ್ತಾನ ಅಂದವ. ಅದನ್ನ ನೆಹರು ಕಟ್ತಾನ. ಅವನಿಗೆ ಗಾಬರಿಯಾಗಿ ಹೋಯ್ತು. ಯಾ ನೆಹರು ಅಂದವ? ಪ್ರಧಾನಮಂತ್ರಿ. ಜಾಮೀನ್ದಾರ್ ಯಾರು ಅಂದ? ಅವನ. ಏ ಪಾಗಲ್ಲ ಅಂದವ. ಇದು ಹುಚ್ಚಿದ್ದಂಗೆ ಕಾಣ್ತೈತೆ ಅಂತೇಳಿ ತಿಳ್ಕೊಂಡು ಇದನ್ನು ಹೊರಗೆ ಹಾಕ್ರಿ ಅಂದವ. ಯಾಕೆ? 6 ಅಂತಸ್ತಿನ ಕಟ್ಟಡವನ್ನ ಕಟ್ಟಿ, ಆ ಬ್ಯಾಂಕಿನ 6 ಅಂತಸ್ತಿನ ಕಟ್ಟಡ ಕಟ್ಟಿ ನೆಹರೂನ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕಂತೇಳಿ ಬ್ಯಾಂಕಿನ ಆಡಳಿತ ಮಂಡಳಿಯವರು 6 ತಿಂಗಳು ಅಲದಾಡಿದ್ರು ಕೂಡ ಟೈಮ್ ಕೊಟ್ಟಿದ್ದಿಲ್ಲ ನೆಹರು ಉದ್ಘಾಟನೆಗೆ. ಅಂತವ ಬ್ಯಾಂಕಿಗೆ ಬರ್ತಾನ, ಜಾಮೀನ್ದಾರ ಹಾಕನ, ಜೊತೆಗೆ ಡೌನ್ ಪೇಮೆಂಟ್ ಕಟ್ತಾನಪ್ಪ ಅಂತಂದ್ರೆ ಯಾರಿಗೆ ಹುಚ್ಚ ಅನ್ಸುದಿಲ್ರಿ? ಆಶ್ಚರ್ಯ ಅಂತಂದ್ರೆ ನೆಹರು ಟೈಮ್ ಮೇಂಟೈನ್ ಮಾಡೋದು ಭಾಳ ಇತ್ತು. ಆ ಕೂಡ್ಲೇನೆ ಇವನು ಹೊರಗೆ ಹಾಕಿ ನಿಲ್ಲಿಸಿದ್ರಲ್ಲ, ನೆಹರುನ ಕಾರ್ ಅಲ್ಲಿಗೆ ಬಂತು. ವಿಚಾರ ಮಾಡ್ರಿ, ಸಾಧುವಿನ ಒಂದು ಮಾತನ್ನ ನಂಬಿ 2 ತಿಂಗಳು ನಡ್ಕೊಂಡಿದ್ದಕ್ಕ ಪ್ರಧಾನಮಂತ್ರಿ ಕಾರ್ ಎಲ್ಲಿಗೆ ಬಂದೈತಿ? ಬ್ಯಾಂಕಿಗೆ ಬಂದೈತಿ. ಮ್ಯಾನೇಜರ್ಗೆ ಹುಚ್ಚ ಹಿಡಿದೋಯ್ತು. ಆ ಕೂಡ್ಲೆ ಹೇಳಿದವ, ಇದು ಡೌನ್ ಪೇಮೆಂಟು, ಆ ಫಾರ್ಮ್ ಎಲ್ಲೈತಿ, ಆಮೇಲೆ ತುಂಬ್ಕೊ, ನಾ ಸಹಿ ಮಾಡ್ತೀನಿ ಹೋಗ್ತೀನಿ ಅಂತಂದವನ ಓಡಿ ಬಂದವನ ಸಹಿ ಮಾಡಿ ಹೋಗ್ಬಿಟ್ಟ. ಟ್ಯಾಕ್ಸಿ ಸಿಕ್ತು ಯಾರಿಗೆ? ಟ್ಯಾಕ್ಸಿ ಡ್ರೈವರ್ಗ. ಓನರ್ ಆದ, ಗಾಡಿ ಮಾಲೀಕನಾದ. ದಿನಕ್ಕೆ ಎಷ್ಟು ಬೇಕಷ್ಟು ರೊಕ್ಕ ದುಡಿಯಾಕತ್ತಿದ. ಅವನು ಬಡತನನೇ ದೂರ ಆಗಿ ಹೋಯ್ತು. ಹೇಳೋ ಉದ್ದೇಶ, ಒಬ್ಬ ಸಾಧುವಿನ ಒಂದು ಮಾತನ್ನ ಅನುಕರಣೆ ಮಾಡಿದ್ದಕ್ಕಾಗಿ ಅವನೊಬ್ಬ ಶ್ರೀಮಂತನಾಗ್ಲಿಕ್ಕೆ ಕಾರಣ ಆತು ಅಂತಕ್ಕಂಥದ್ದು. ಅದಕ್ಕೆ ನೀವೆಲ್ಲರೂ ನಿಮ್ಮ ಗುರುಗಳಾದ ಕಡೆನಂದ ಹೇಳಿ ಸ್ವಾಮಿಗಳು ಏನು ಹೇಳ್ತಾರ, ಆಯ್ತ್ರಿ ಅಪ್ಪ ಅವ್ರು ಹಂಗ ಮಾಡ್ತೀವಿ ಅನ್ನುವಂಥದ್ದನ್ನು ಒಂದು ರೂಢಿ ಮಾಡಿಕೊಂಡ್ರಿ ಅಂತಂದ್ರೆ ಬಹುಶಃ ನಿಮ್ದು ಎಲ್ಲಾ ಸಮಸ್ಯೆಗಳು ದೂರ ಆಗ್ತಾವ ಅಂತಕ್ಕಂಥದ್ದು ನಮಗೆ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೆ ಇನ್ನೊಮ್ಮೆ ಹೇಳ್ತೀವಿ, ನಡ್ಕೊಂಡೆ ಪಡ್ಕೊಂಡೆ, ಇಷ್ಟೇ, ಬಹಳ ಬೇಕಾಗಿಲ್ಲ ಅದು. ಇವ ಪ್ರತಿ ದಿವಸ ಅದ ಜಾಗದಾಗ ನಿಲ್ಲಬೇಕನ್ನುವಂತ ಮಾತೇನೈತಲ್ಲ, ಅದು ಗಮನಿಸ್ಬೇಕು. ಇವತ್ತು ಇಲ್ಲಿ ನಿಂತ, ನಾಳೆ ಅಲ್ಲಿ ನಿಂತ ಅಂದ್ರೆ ನೋಡವ್ರು ಯಾರು? ಅದೇ ಜಾಗದಾಗ ನಿಲ್ಲಬೇಕನ್ನುವಂತ ಸಾಧುವಿನ ಮಾತಿನೊಳಗೆ ಒಂದು ಅರ್ಥ ಇತ್ತು. ನಮಸ್ಕಾರ ಮಾಡು. ನೀವೇನ್ ಮಾಡ್ತೀರಿ? MLA ಮನೆಗೆ ಹೊಕ್ಕಿರಿ, MP ಗಳ ಹತ್ರ ಹೊಕ್ಕಿರಿ, ನಮಸ್ಕಾರ ಸರ್ ಅಂತೀರಿ. ಆ ಧ್ವನಿ ಒಳಗೆ ಅಹಂಕಾರ ತುಂಬಿರ್ತೈತಿ, ನಿಮ್ಮ ನಮಸ್ಕಾರದೊಳಗೆ ಅಹಂಕಾರ ತುಂಬಿರ್ತೈತಿ. ಹೌದಾ? ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಲ್ಲ, ಅದ್ರೊಳಗೆ ಅಹಂಕಾರ ತುಂಬಿರ್ತೈತಿ. ಅಹಂಕಾರದ ರಾಶಿನೇ ಆಗಿ ಅಲ್ಲಿ ಹೋಗಿ ನಿಂತಾಗ ವರ ಸಿಗೋದು ಹೆಂಗ? ಹೌದಾ? 1 ದಿನ ಹೊಕ್ಕಿರಿ, 2 ದಿನ ಹೊಕ್ಕಿರಿ, ಕೆಲಸ ಆಗಿಲ್ಲ ಅಂತಂದ ಕೂಡಲೇ ಬಾ ಮಗನ ಮುಂದಿನ ಚುನಾವಣೆಗೆ ನೋಡ್ಕೋತೀನಿ ಅಂದ ಬಿಡ್ತೀರಿ. ನೀವು ಮುಂದಿನ ಚುನಾವಣೆಗೆ ಬಾ ನೀನು ನೋಡ್ಕೋತೀನಿ ಅಂದ ಬಿಡ್ತೀರಿ. ಹಂಗಾಗಿ ನಿಮ್ ಕೆಲಸ ಆಗೋದಿಲ್ಲ. ಯಾವುದೇ ಜಾಗದಲ್ಲಿ ಒಂದು ಗಮನದಾಗಿರ್ಲಿ, ನಿಮಗ ದೊಡ್ಡ ದೊಡ್ಡ ನಾಯಕರು, ದೊಡ್ಡ ದೊಡ್ಡ ಗುರುಗಳು ವಿಚಾರ ಕೈ ಬಿಟ್ಟು ಬಿಡ್ರಿ. ಬೀದಿ ಒಳಗಿನ ನಾಯಿ ಸಹಿತ ಒಮ್ಮಿಗೆ ನಿಮ್ಮನ್ನು ನಂಬೋದಿಲ್ಲ. ಬೀದಿ ಒಳಗಿನ ನಾಯಿ ಸಹಿತ ಒಮ್ಮಿಗೆ ನಿಮ್ಮನ್ನು ನಂಬೋದಿಲ್ಲ. ಬಹಳ ದಿನ ಕಾಳಜಿ ಮಾಡಿದ್ರೆ ಮಾತ್ರ ಅದು ನೀ ಹೇಳ್ದಂಗೆ ಕೇಳಕ್ ಚಲೋ ಮಾಡುತ್ತ ಹೊರತಾಗಿ ಒಮ್ಮಿದ್ದೊಮ್ಮಿಗೆ ಹೋಗಿ ನೀ ನಾಯಿ ಎದಿದಿ, ನಾ ಹೇಳ್ದಂಗೆ ಕೇಳು ಅಂತಂದ್ರೆ ಯಾವ ನಾಯಿನೂ ನಿನ್ನ ಮೂಸಿ ನೋಡೋದಿಲ್ಲ. ಅದರ ಸಲುವಾಗಿ ಯಾವುದೇ ಜಗತ್ತಿನೊಳಗೆ ಒಲಿಬೇಕಾಗಿತ್ತು ಅಂತಂದ್ರೆ ಒಮ್ಮಿಗೆ ಒಲಿಯೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಅದು ಬಹಳಷ್ಟು ಟೈಮ್ ಅನ್ನ ತೆಗೆದುಕೊಳ್ಳುತ್ತ. ಅಲ್ಲಿ ತನಕ ನಿನಗೆ ಸಮಾಧಾನ ಅಂತಕ್ಕಂಥದ್ದು ಬೇಕು ಅನ್ನೋದನ್ನ ನೀವೆಲ್ಲ ನೆನಪಿನಾಗ ಇಟ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರೊಂದು ಹರಕೆ ತೇರ್ ಮಾಡಿಸ್ಯಾರ. ನೀವೆಲ್ಲ ಹೆಣ್ಮಕ್ಳು ದುರ್ಗವ ದ್ಯಾಮವನ ಗುಡಿಗೆ ಹೋಗಿ ಹರಕೆ ಬರ್ತೀರಿ. ನನಗೆ ಗೊತ್ತು ಏನು ಹರಕೆ ಬರ್ತೀರಿ. ಈ ಕೆಲಸ ಮಾಡಿಸು, ನಿನಗೆ 2 ಕಣ್ಣು ಕೊಡ್ತೀವಿ ಅಂತ ಬೇಡ್ಕೊಂಡಿರ್ತಾರೆ ಇವ್ರು. ಬೆಳ್ಳಿ ಕಣ್ಣು ಕೊಡ್ತೀವಿ ಅಂತೇಳಿ. ಆಕಿ ಕಣ್ಣು ಕಾಣಂಗಿಲ್ಲೇನು? ದ್ಯಾಮವ್ಗ ದುರ್ಗವ್ಗ ಕಣ್ಣು ಕಾಣಂಗಿಲ್ಲ, 2 ಕಣ್ಣು ಮಾಡಿಸ್ಕೊಡ್ತೀವಿ. ವೀರಭದ್ರ ದೇವ್ರ ಗುಡಿಗೆ ಹೋಗೋದು, ಈ ಕೆಲಸ ಮಾಡಿಸ್ಕೊಡು, ನಿನಗೆ ಮೀಸಿ ಮಾಡಿಸ್ಕೊಡ್ತೀನಿ ಅಂತೇಳಿ. ಅವ ಮೀಸಿ ತೊಗೊಂಡು ನಾವೇನು ಮಾಡೋದ? ಗಂಡ ದೇವ್ರಿಗೆ ಹೋಗಿ ಮೀಸಿ ಮಾಡಿಸ್ಕೊಡ್ತೀವಿ ಅನ್ನೋದು, ಹೆಣ್ಣು ದೇವ್ರಿಗೆ ಹೋಗಿ ಕಣ್ಣು ಕೊಡಿಸ್ತೀವಿ ಅನ್ನೋದು, ಇವೆಲ್ಲ ಬಿಟ್ಟು ಗುರು ಸನ್ನಿಧಾನದಲ್ಲಿ ಹರಕೆಯನ್ನು ಹೊರದೊಳಗೆ ಬಹಳ ಶಕ್ತಿ ಇರ್ತೈತಿ. ಆ ಹರಕೆ ಯಾರಿಗೂ ಗೊತ್ತಾಗಬಾರ್ದು, ನಿನಗ ಗೊತ್ತಾಗಬೇಕು. ಹರಕೆ ಹೆಂಗಿರ್ಬೇಕು? ಮದುವೆ ಆದ್ಮೇಲೆ ಮಕ್ಕಳು ಕೇಳುವಂಗಿರ್ಬೇಕು. ಮದುವೆ ಆದ್ಮೇಲೆ ಮಕ್ಕಳು ಕೇಳುವಂಗಿರ್ಬೇಕ ಹೊರತಾಗಿ ಮದುವೆ ಆಗ್ಲಾರ್ದ ಮಕ್ಕಳಾಗೋಲ್ಲ ಅಂದ್ರೆ ಬಸರಾಗವ್ರು ಯಾರು? ಅದರ ಸಲುವಾಗಿ ಯಾವುದೇ ಹರಕೆಗೂ ಕೂಡ ಒಂದು ಬಹಳ ವಿಶೇಷತೆ ಇರ್ತೈತಿ. ನಿಮಗೆ ಇನ್ನೊಂದು ಗಮನದಾಗಿರ್ಲಿ, ಒಂದು ವೈಜ್ಞಾನಿಕವಾಗಿ ಒಂದು ಮಾತನ್ನ ಹೇಳ್ತೀವಿ ನಾವು. ಏನದು ವೈಜ್ಞಾನಿಕವಾಗಿ ಒಂದು ಮಾತು ಅಂತಂದ್ರೆ, ನಿನ್ನ ಮನಸ್ಸಿನಲ್ಲಿ ಏನು ಹುಟ್ಟುತ್ತಲ್ಲ ಅದು ಮುಂದಾಗತೈತೆ. ಅದು
ಇಷ್ಟು ನಿನ್ನ ಗಮನದಾಗಿರಲಿ. ಜಗತ್ತಿನೊಳಗೆ ಏನು ಮನುಷ್ಯ ಅನ್ನುವಂಥ ಜೀವ ಹುಟ್ಟೈತಲ್ಲ, ಅದು ಮುಂದೆ ಏನೇನು ಆಗಬೇಕು ಅನ್ನೋದನ್ನು ಅವನ ಹತ್ರ ಹುಟ್ಟಬೇಕು, ಅದು ಗಟ್ಟಿಯಾಗಿ ಉಳಿಬೇಕು. ಹುಟ್ಟೋದು ಒಂದು, ಅಲ್ಲಿ ಗಟ್ಟಿಯಾಗಿ ಉಳಿಯೋದು ಮತ್ತೊಂದು. ಯಾವುದು ವಿಚಾರ ಗಟ್ಟಿಯಾಗಿ ಉಳಿಯುತ್ತೆ ಅದು ಗ್ಯಾರಂಟಿ ಆ ಮೂಲಕ್ಕೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬಗ್ಗೆ ಹೇಳ್ತಾ ಇದ್ರು ಸ್ವಾಮೀಜಿಯವರು, ರಾಘಣ್ಣವರು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು? ಲಕ್ಷ ಗಂಟ್ಲೆ ಜನ ಪ್ರವಚನಕ್ಕೆ ಸೇರುತ್ತಾ ಅಂತ. ನಾನು ಮೂರನೇತ್ತಿದ್ದಾಗ ನನಗೆ 2 ಅಕ್ಷರ ಗೊತ್ತಾಗ್ತಿದ್ದಿಲ್ಲ, ಒಂದು ಹ ಮತ್ತು ಳ. ಇದು ಹ ಯಾವುದು ಳ ಯಾವುದು ಅನ್ನೋದು ನನಗೆ 1ನೇತ್ತದಾಗೂ ಗೊತ್ತಾಗಲಿಲ್ಲ, 2ನೇತ್ತದಾಗೂ ಗೊತ್ತಾಗಲಿಲ್ಲ, 3ನೇತ್ತದಾಗೂ ಗೊತ್ತಾಗಲಿಲ್ಲ. ಅಂದ್ರೆ ನಾ ಎಷ್ಟು ಶಾನೆ ಇರ್ಬೇಕಂತ ನಿಮ್ಗೆ ಗೊತ್ತಾಯ್ತು. 2 ಅಕ್ಷರಗಳ ಅರಿವು ಆಗುವದು ನನಗೆ. ಹ ಕಳ ಅಂದ್ಬಿಡ್ತಿದ್ದೆ, ಳ ಕ ಹ ಅಂದ್ಬಿಡ್ತಿದ್ದೆ, ಅಷ್ಟಾಕುಂಡ ಶಾನೆ ಇದ್ದೆ. ಒಂದು ಸಾರೆ 3ನೇತ್ತ ಇದ್ದಾಗ ಗುರುಕುಲದಲ್ಲಿ ನನ್ನನ್ನು ಭಾಷಣಕ್ಕೆ ಎಬ್ಬಿಸಿ ನಿಲ್ಲಿಸಿದ್ರು. ಮೊದಲನೇ ಸಾರಿ ಭಾಷಣಕ್ಕೆ ಎಬ್ಬಿಸಿ ನಿಲ್ಲಿಸಿದಾಗ ಭಾಷಣ ಮಾಡಿದ್ವಿ. ಈಗಿರೋ ಶ್ರೀಶೈಲ ಜಗದ್ಗುರುಗಳು ನಾವು ರೂಮೇಟ್, ಒಂದೇ ರೂಮ್ನಾಗಿದ್ದು ಕಲ್ತವ್ರು. ಅವ್ರು ನನಗಿಂತ 6 ವರ್ಷ ಸೀನಿಯರ್, ಹಿರಿಯರವರು. 6 ವರ್ಷ ನಾನು ಭಾಳ ಅವ್ರಿಗಿಂತ ಸಣ್ಣವ. ಆಶ್ಚರ್ಯ ಅಂತಂದ್ರೆ ಅವ್ರು ಭಾಳ ವಿದ್ಯಾವಂತರಾಗಿದ್ರು ಆಗಲೇ. ನನಗೆ ಕೂಡಲೇ ಅವ್ರು ಏನಂದ್ರು ಅಂತಂದ್ರೆ, ನಿನ್ನ ಭಾಷಣ ಭಾಳ ಅದ್ಭುತ ಇತ್ತು, ನೀ ಹಿಂಗ ಭಾಷಣ ಮಾಡಿಬಿಟ್ಟೆ ಅಂದ್ರೆ ಭಾಳ ಚಲೋ ಆಗ್ತಿ ನೋಡು ಮುಂದೆ ಅಂತ ಒಂದು ಮಾತನ್ನು ಅಂದ್ರು ಅವರು ಗೆಳತನದೊಳಗೆ. ನಾನು ಅವಾಗ ವಿಚಾರ ಮಾಡಿದೆ, ನನ್ನ ಭಾಷಣ ಇವರಿಗೆ ಪಾಸ್ ಆಗೈತಿ ಅಂತಂದ್ರೆ ನನ್ನ ಭಾಷಣವನ್ನು ಕೇಳಲಿಕ್ಕೆ ಲಕ್ಷ ಗಂಟ್ಲೆ ಜನ ಕುಂದ್ರುವಂಗೆ ಆಗಬೇಕು, ನಾ ಆ ರೀತಿ ಭಾಷಣಕಾರ ಆಗಬೇಕು ಅಂತ ಅನ್ಕೊಂಡೆ. ಆ ರೀತಿ ಮಾಡೇ ಬಿಟ್ಟೆ ನಾನು. ನಿಮ್ಮ ಗಮನದಾಗಿರಲಿ. ಇನ್ನೊಂದು ನನ್ನ ಜೀವನದಲ್ಲಿ ನಡೆದ ಘಟನೆ ಹೇಳ್ತೀನಿ. ನನಗೆ ಉಟ್ಕೊಳ್ಳೋಕೆ ಲುಂಗಿ ಇದ್ದಿಲ್ಲ, ಉಟ್ಕೊಳ್ಳೋಕೆ ಅಂಗಿ ಇದ್ದಿಲ್ಲ. ಗುರುಕುಲದಲ್ಲಿ ಅಷ್ಟು ಬಡತನ ಇತ್ತು. ಆ ಸಂದರ್ಭದಲ್ಲಿ ಅಂಗಿ ಲುಂಗಿ ಇಲ್ಲ ಅಂತಂದ್ಮೇಲೆ ಅದನ್ನು ತೊಳ್ಕೊಳ್ಳೋ ಸಾಬೂನರಿ ಎಲ್ಲಿ ಬರ್ತಿತ್ತು. ಗೆಳೆಯರ ಕೆಲಸ ಮಾಡ್ತಿದ್ದೆ ನಾನು. ಆ ಗೆಳೆಯರ ಕೆಲಸ ಮಾಡುವಾಗ ಗೆಳೆಯರ ಹಳೆ ಲುಂಗಿ ಕೊಡ್ತಿದ್ರು ನಂಗೆ, ಹಳೆ ಅಂಗಿ ಕೊಡ್ತಿದ್ರು, ಅವನ್ನ ಉಟ್ಕೊತಿದ್ದೆ. ಎಲ್ಲರ ಕಡೆಗೆ ಹಳೆ ಲುಂಗಿ ಸಿಗ್ತಿದ್ವಲ್ಲ, ಯಾಕೆ ಸಿಗ್ತಿದ್ವು ಅಂದ್ರೆ ಅವ್ರ ಬಟ್ಟೆ ನಾನು ತೊಳಿತಿದ್ದೆ. ಆ ಸಂದರ್ಭದಲ್ಲಿ ಅವರು ಆ ಹಳೆ ಲುಂಗಿನ ಹೊಸ ಲುಂಗಿ ಬಂದು ಕೊಡ್ಲೇನೆ ನಾ ಅಂತಿದ್ದೆ, ಈ ಹಳೆ ಲುಂಗಿ ನಂಗೆ ಕೊಡ್ಬೋದಲ್ಲ ಅಂತಿದ್ದೆ. ತಗೋ ಅಂತಿದ್ರು ಅವ್ರು. ಲುಂಗಿ ಏನೋ ಸಿಗ್ತಿದ್ದು, ಆದ್ರೆ ತೊಳೆಯಕ್ಕೆ ಸಾಬೂನು. ವಾರಕ್ಕೊಮ್ಮೆ ಎಲ್ಲ ಗೆಳೆಯರಿಗೆ ಹೇಳ್ತಿದ್ದೆ, ಯಾರವರ ಬಟ್ಟೆ ತೊಳೆವಿದ್ರು ಕೊಡ್ರಿ ಅಂತ. ಯಾರು ಬಟ್ಟೆ ಅಂತೂ ಹಂಗ ಕೊಡಂಗಿಲ್ಲಲ್ಲ, ಅದ್ರ ಜೊತೆಗೆ ಏನು ಕೊಡ್ತಾರೆ? ಸಾಬೂನ್ ಗ್ಯಾರಂಟಿ ಕೊಡ್ತಾರೆ ಅನ್ನೋದಿತ್ತಲ್ಲ. ಒಂದು 10 ಮಂದಿ ಬಟ್ಟೆ ತಗೊಂತಿದ್ದೆ, ಸಾಬೂನ್ ಎಷ್ಟು ಸಿಗ್ತಿದ್ದು ನಂಗೆ? ಬಟ್ 8 ಸಾಬೂನು ಉಳಿತಿದ್ದು. ಮುಂದೆ ಒಂದು 8 ತಿಂಗಳು ನಾ ಯಾರ ಬಟ್ಟೆ ತೊಳೆಯಕ್ಕೆ ಹೋಗಿದ್ದಿಲ್ಲ. ಅಂತೂ ನನ್ನ ಬಟ್ಟೆ ಸ್ವಚ್ಛ ಆಗುವಷ್ಟು ಸಾಬೂನು ಸಿಕ್ಕವಲ್ಲ. ಏನೋ ಹಿಂಗೊಂದು ಪ್ಲಾನ್ ಮೇಲೆ ಹೋಗ್ತಿದ್ದೆ. ನನ್ನ ಹತ್ರ ನೋಟ್ಬುಕ್ ಇದ್ದಿಲ್ಲ. ಯಾರೂ ಕೂಡ ಮೊದಲನೇ ಹಾಳಿಯಿಂದ ಕೊನೆ ಹಾಳಿ ತನಕ ನೋಟ್ಬುಕ್ ಪೂರ್ತಿ ಬರೆಯೋರು ಇರೋದಿಲ್ಲ, ಅಪರೂಪಕ್ಕೆ ಹಿಂಗಿರ್ತಾರೆ. ಮುಂದಿನ ಆ ಕಡೆ ಒಂದು 7-8 ಹಾಳಿ ಕೈನ ಬಿಡ್ತಿರ್ತಾರೆ ಭಾಳ ಮಂದಿ, ನೀವು ನೋಡಿರ್ಬೇಕಾರೆ. ಹಂಗೆ ಬಹಳ ಮಂದಿ ನೋಟ್ಬುಕ್ ಬಿಟ್ಟು ಬಿಟ್ಟು ಮಾಡೋರಲ್ಲ, ಆ ಕೊನೆ ಹಾಳಿ ತಗೊಂಡು ಅಂದೊಂದು ನೋಟ್ಬುಕ್ ಮಾಡ್ಕೊತಿದ್ದೆ ನಾನು. ಈ ಟೈಪ್ ಇತ್ತು ಜೀವನ. ಅದ್ರ ಬಗ್ಗೆ ಪೂರ್ಣ ಹೇಳ್ಕೊತ ಕುಂದ್ರೋದು ಬೇಡ. ಆದ್ರೆ ನಿಮಗೆ ಗೊತ್ತಿರಲಿ, ಆ ಶಿವಯೋಗ ಮಂದಿರ ಗುರುಕುಲಕ್ಕೆ ಏನು ಕಮಿಟಿ ಒಳಗೆ ಇರ್ತಕ್ಕಂಥ ಸದಸ್ಯರೆಲ್ಲ ಮೀಟಿಂಗ್ ಮಾಡಕ್ಕೆ ಬರ್ತಿದ್ರಲ್ಲ, ಆ ಕಾಲದಲ್ಲಿ ಗಾಡಿಗಳು ಭಾಳಷ್ಟು ಥರ ಇದ್ದಿಲ್ಲ. ಅಂಬಾಸಿಡರ್ ಒಂದು, ಫಿಯೇಟ್ ಒಂದು, ಮಾರುತಿ ಹುಟ್ಟಿತ್ತು, ಅಲ್ಲೆಲ್ಲೇ ದೊಡ್ಡ ಊರಾಗಿತ್ತದು. ಆದ್ರೆ ಅಂಬಾಸಿಡರ್ ಮತ್ತು ಫಿಯೇಟ್ 2 ಗಾಡಿ ಇದ್ವಲ್ಲ, ಭಾಳ ದೊಡ್ಡ ಶ್ರೀಮಂತರನ್ನವ್ರು ಮಾತ್ರ ಬೆಂಜ್ ಗಾಡಿ ಒಳಗೆ ಅಡ್ಡಾಡ್ತಿದ್ರು. ಇವು 2 ಹೆಚ್ಚು ಕಡಿಮೆ. ಅದು ಅಂಬಾಸಿಡರ್ ಅಂದ್ರೆ ಏನ್ರಿ, ತಾಲೂಕಿನಾಗ 2 ಬೇಡ 3 ಗಾಡಿ ಇರ್ತಿದ್ವು ಇಡೀ ತಾಲೂಕಿನಾಗ. ನಾ ಹೇಳಕತ್ತಿದ್ದು ಅಜ್ಜವ್ರಿಗೆ ಗೊತ್ತಾಯ್ತು, ತೊಗರ್ಸಿ ಅಜ್ಜವ್ರಿಗೆ ಅಷ್ಟ ಇರ್ತಿದ್ವು ಅವಾಗ. ಅಂತಹ ಕಾಲದೊಳಗೆ ಏನೊಂದು 10-12 ಕಾರ್ ಬರ್ತಿದ್ವಲ್ಲ, ಉಟ್ಕೊಳ್ಳೋಕೆ ಬಟ್ಟೆ ಇಲ್ದಾಗ, ತೊಳ್ಕೊಳ್ಳೋಕೆ ಸಾಬೂನು ಇಲ್ದಾಗ, ನಾನು ಅವು ಎಲ್ಲ ಕಾರ್ನ ಹತ್ರ ಅಡ್ಡಾಡ್ತಿದ್ದೆ. ಎದ್ರ ಸಲುವಾಗಿ ಗೊತ್ತಾ? ಯಾವ ಕಲರ್ ಕಾರ್ ತಗೋಬೇಕು ನಾನು ಅಂತ. ಇದನ್ನೊಂದು ಸ್ವಲ್ಪ ಗಮನದಾಗ ಇಟ್ಕೋರಿ. ಯಾವ ಕಲರ್ ಕಾರ್ ತಗೊಂಡ್ರು ಚಲೋ ಆಕತಿ ಅಂತ ಬರೇ ಕಲರ್ ಚಾಯ್ಸ್ ಮಾಡ್ತಿದ್ದೆ ಹೋಗಿ. ಎಷ್ಟನೇತ್ತ ನಾನು ಅವಾಗ? 3ನೇತ್ತದಾಗ ಕಾರಿನ ಕಲರ್ ಚಾಯ್ಸ್ ಮಾಡ್ತಿದ್ದೆ. ಒಂದು ಮನಸ್ಸಿನಾಗ ಇಟ್ಕೊಂಡು ಬರ್ತಿದ್ದೆ, ಈ ಕಲರ್ ತಗೊಂಡ್ರು ಚಲೋ ಆಕತಿ ಅಂತ. ಈ ಜಾತ್ರೆಗೆ ಸಿಗ್ತಾವಲ್ಲ ಪ್ಲಾಸ್ಟಿಕ್ ಕಾರು, ಅದನ್ನಲ್ಲ ನಾ ಹೇಳೋದು, ಹತ್ಕೊಂಡು ಬರೋ ಕಾರ್. ನಿಮಗೆ ಗೊತ್ತಿರಲಿ, ಮುಂದಿನ ಮೀಟಿಂಗಿಗೆ ಮತ್ತೆ ಕಾರ್ನೊಳಗೆ ಒಂದು ಯಾವ್ದಾರು ಅದಕ್ಕಿಂತ ಚಲೋ ಕಲರ್ ಬಂತಂದ್ರೆ ಅದಕ್ಕೆ ರಿಜೆಕ್ಟ್ ಆಗಿಬಿಡ್ತಿತ್ತು. ಈ ಕಲರ್ ಬೇಡ, ಅದೇ ಕಲರ್ ಚಲೋ ಐತಿ ಅಂತ. ಒಟ್ಟು ಹಿಂಗೆ
ಆದ್ರೆ ನಿಮಗೆ ಗೊತ್ತಿರಲಿ, 62 ಜನ ನಾವು ವಿದ್ಯಾರ್ಥಿಗಳು ಸ್ವಾಮಿಗಳಾಗ ಅವ್ರು ಇದ್ವಿ. 62 ಜನರಲ್ಲಿ ಮೊದಲಿಗೆ ಕಾರ್ ತೆಗೆದುಕೊಂಡಿರುವಂಥ ಮಠಾಧಿಪತಿ ನಾನೇ ಆಗಿದ್ದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನನ್ನ 18ನೇ ವಯಸ್ಸಿನಾಗ ಆಗಲೇ ಕಾರ್ ತೆಗೆದುಕೊಂಡಿದ್ದೆ ನಾನು. ನನ್ನ 18ನೇ ವಯಸ್ಸಿನಾಗ ಬಹಳ ಮಂದಿ ದೊಡ್ಡ ದೊಡ್ಡ ಶ್ರೀಮಂತ ಸ್ವಾಮಿಗಳು ಬಸ್ಸಿಗೆ ಅಡ್ಡಾಡ್ತಿದ್ದಾರೆ ನಾ ಕಾರ್ ತಗೊಂಡಾಗ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಏನು ಬರ್ತೈತಲ್ಲ ಅದು ಗಟ್ಟಿಯಾಗಿ ಇತ್ತು ಅಂತಂದ್ರೆ ಅವ ಗ್ಯಾರಂಟಿ ಆ ಎತ್ತರಕ್ಕೆ ಹೋಗೇ ತೀರ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹರಕೆ ಅನ್ನುವಂಥದ್ದು ಯಾಕೆ ಹುಟ್ಟುಕೊಂತು ಅಂತಂದ್ರೆ, ಆ ಹರಕೆ ಅನ್ನುವಂಥದ್ದು ಯಾಕೆ ಹುಟ್ಟುಕೊಂತು ಅಂತಂದ್ರೆ ಅದು ಕಾಯಂ ಗಟ್ಟಿಯಾಗಿರ್ತೈತಿ ಅನ್ನುವಂಥದ್ದಕ್ಕೆ. ಅದರ ಸಲುವಾಗಿ ಗುರು ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ನೀವು ಹರಕೆಯನ್ನು ಹೊತ್ತರೆ ನಿಮಗಿನ್ನೂ ಇಂಥವು 1000 ಘಟನೆಗಳು ನನ್ನ ಜೀವನದೊಳಗೆ ಪರೀಕ್ಷೆ ಮಾಡಿ ನೋಡಿದ್ದೀನಿ. ನಾನು ಪರೀಕ್ಷೆ ಮಾಡಿದ್ದೀನಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ಅಕ್ಕ ಮಹಾದೇವಿ ವಚನ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿನ ಮಹಾಘನವನರಿಯರು ಚನ್ನ ಮಲ್ಲಿಕಾರ್ಜುನ. ಈ ಒಂದು ವಚನದ ಸಾಲನ್ನ ಈಗೇನು ಇಷ್ಟೊತ್ತಿನ ತನಕ ಹೇಳಿದ್ನಲ್ಲ, ಅಂದ್ರೆ ಪ್ರತಿಯೊಬ್ಬರು ಏನು ಕುಂತಿರಲ್ಲ, ನಿಮ್ಮೊಳಗೆ ಅದ್ಭುತವಾದ ಶಕ್ತಿ ಐತಿ, ನಿಮ್ಮೊಳಗೆ ಅದ್ಭುತವಾದ ಶಕ್ತಿ ಐತಿ. ತಮ್ಮೊಳಗಿನ ಮಹಾಘನವನರಿಯರು, ಸಣ್ಣ ಮಾತಲ್ಲ ಇದು. ಅಂದ್ರೆ ನಿಮ್ಮೊಳಗಿರ್ತಕ್ಕಂಥ ಅದ್ಭುತವಾದ ಶಕ್ತಿ ಏನೈತಲ್ಲ ಅದನ್ನು ಹೊರಗೆ ಹಾಕೋ ಪ್ರಯತ್ನ ಮಾಡ್ರಿ, ಅದನ್ನು ಗಟ್ಟಿಗೊಳಿಸೋ ಪ್ರಯತ್ನ ಮಾಡ್ರಿ, ಚಲೋ ಆಕೈತಿ. ಅದಕ್ಕೆ ಗುರುಗಳ ಆಶೀರ್ವಾದ ಇರ್ತದೆ ಅನ್ನುವಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಿ, ಹಾನಗಲ್ ಕುಮಾರ ಮಹಾಸ್ವಾಮಿಗಳವ್ರದ್ದು ಬಹಳಷ್ಟು ಸೂತ್ರಗಳದಾವ. ಅದರಾಗ ಅವ್ರದ್ದೊಂದು ಸೂತ್ರ, ಘಟದಿಂದ ಮಠ ಆಗಬೇಕೇ ಹೊರತು ಮಠದಿಂದ ಘಟ ಆಗಬಾರದು ಅನ್ನುವಂಥದ್ದು ಹಾನಗಲ್ ಕುಮಾರಸ್ವಾಮಿಗಳು ಮಾತಿತ್ತು. ಆ ಮಾತಿಗೆ ಯಾರಾದರೂ ಒಬ್ಬರು ವೇದಿಕೆ ಮೇಲೆ ಪ್ರತ್ಯಕ್ಷ ಸ್ವಾಮಿಗಳದಾರಂದ್ರೆ ಅದು ಕಡೇನಂದಿಹಳ್ಳಿ ಸ್ವಾಮಿಗಳು ಅನ್ನುವಂಥದ್ದು. ಈ ಘಟದಿಂದ ಈ ಮಠ ನಿರ್ಮಾಣ ಆಗಿದೆ. ಈ ಮಠ ನಿರ್ಮಾಣ ಆಗಿದೆ. ಎಷ್ಟೋ ಘಟಗಳು ಮಠವನ್ನು ನುಂಗಿ ಹಾಕಾಕತ್ತಾವ, ಗೊತ್ತಾತ ನಾ ಹೇಳೋದು? ಎಷ್ಟೋ ಘಟಗಳು ಮಠವನ್ನು ನುಂಗಿ ಹಾಕಾಕತ್ತಾವ. ಅಂದ್ರೆ ಸ್ವಾಮಿಗಳು ಮಠನ ಮಾರಾಕತ್ಯಾರ, ಮಠದ ಆಸ್ತಿ ಮಾರಾಕತ್ಯಾರ, ಮಠವನ್ನ ಮಠಾಸ್ ಮಾಡಾಕತ್ಯಾರ. ಅಂಥದ್ರೊಳಗೆ ಏನೂ ಇಲ್ಲದ ಜಾಗದಲ್ಲಿ ಬಂದು ಈ ಒಂದು ಅದ್ಭುತವಾದ ಕ್ಷೇತ್ರವನ್ನೇ ನೀವು ನಿರ್ಮಾಣ ಮಾಡ್ಯಾರಲ್ಲ, ಸ್ವಾಮಿಗಳಿದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ ಕಡೇನಂದಿಹಳ್ಳಿ ಸ್ವಾಮಿಗಳಂಗ ಇರಬೇಕು ಅನ್ನುವಂತಹ ನಿರ್ಣಯಕ್ಕೆ ನೀವೆಲ್ಲ ಬರಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ, ಮಠವನ್ನು ಕಟ್ಟುವಲ್ಲಿ, ಜನರ ಮನಸ್ಸನ್ನು ಕಟ್ಟುವಲ್ಲಿ ಅವರ ಆರೋಗ್ಯವನ್ನು ಕೆಡಿಸಿಕೊಂಡಿದ್ದಾರೆ. ಆರೋಗ್ಯವನ್ನು ಪಣಕ್ಕಿಟ್ಟಿ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಅವರಿಗೆ ಶುಗರ್ ಬಂದಿದೆ, ಈಗಾಗಲೇ ಅವರಿಗೆ ಶುಗರ್ ಬಂದೈತಿ. ವಯಸ್ಸು ಬಹಳ ಸಾಣದು, ಯಾವುದು ಬರಬಾರ್ದಾಗಿತ್ತು ಈ ವಯಸ್ಸಿನಲ್ಲಿ ಅದು ಬಂತು. ಯಾಕೆ ಅಂತಂದ್ರೆ ಒಂದು ಕಡೆಗೆ ನೋವುಗಳು, ಇನ್ನೊಂದು ಕಡೆಗೆ ಸಮಸ್ಯೆಗಳು. ಒಂದು ಕಡೆಗೆ ನೋವು ಮತ್ತು ಸಮಸ್ಯೆಗಳು ಮನುಷ್ಯನನ್ನ ಮೆತ್ತಗೆ ಮಾಡಿ ಹಾಕಿದಾವೆ. ನೀವೆಲ್ಲ ಜನಗಳು ಹೆಂಗಿರ್ತೀರಿ ಅಂತಂದ್ರೆ, ಸ್ವಾಮಿಗಳು ಒಳ್ಳೆಯ ವಯಸ್ಸಿನಾಗ ಇದ್ದಾಗ ಅವ್ರಿಗೆ ಏನು ಸಹಕಾರ ಕೊಡ್ಬೇಕು ಕೊಡಲ್ಲ ನೀವು. ವಯಸ್ಸಾಗ್ಬೇಕು, ಅವ್ರಿಗೆ ಮುದುಕರಾಗಬೇಕು ಅವರು, ಅವಾಗ ನಿಮ್ಮ ಸಹಕಾರ ಭಾಳ ಇರ್ತೈತಿ. ನಾವು ಯಾವುದೇ ಮಠಕ್ಕೆ ಹೋದ್ರೆ ಹೇಳ್ತಿರ್ತೀವಿ, 60 ವರ್ಷದ ತನಕ ಸ್ವಾಮಿಗಳನ್ನ ಕಾಡೋದು. ಆ 60 ವರ್ಷದ ಕಾಟದಾಗ ಅವು 2 ಬಂದ ಬಿಡ್ತಾವ ಅವ್ರಿಗೆ, ಒಂದು BP, ಇನ್ನೊಂದು ಶುಗರ್. ಇವು 2 ಸ್ವಾಮಿಗಳಿಗೆ ಬರ್ತಾವ ನಿಮ್ಮ ಕಾಟಕ್ಕೆ. ಯಾವಾಗ ಇವು 2 ಬಂದ್ವಲ್ಲ, ಒಂದು 15 ವರ್ಷಕ್ಕಾಗಲೇ ಇನ್ಸುಲಿನ್ ಚೆಲುವಾಕೈತಿ. ಎದ್ರ ಸಲುವಾಗಿ? ಶುಗರ್ ಸಲುವಾಗಿ ಇನ್ಸುಲಿನ್. ಆ ಸ್ವಾಮಿಗಳು ಇನ್ಸುಲಿನ್ ಚುಚ್ಕೊಂತಿರ್ತಿರ್ತಾರೆ, ನೀವು ಅವಾಗ ಬಂದು ಸೇಬು, ದೊಡ್ಡ ದೊಡ್ಡ ಸೇಬು ತಂದು ಮುಂದಿಡ್ತೀರಿ. ಅಪ್ಪ ಅವ್ರ ನಿಮ್ಮ ಸಲುವಾಗಿ ತಂದಿನ್ರಿ. ಇನ್ನೊಬ್ಬ ಯಾವನೋ ಬರ್ತಾನೆ, ದೊಡ್ಡದೊಂದು ಸ್ಟೀಲಿನ ಡಬ್ಬಿ ಒಳಗೆ ನನ್ನ ಹೆಂಡತಿ ತುಪ್ಪದೊಳಗೆ ಬೇಸನ್ ಉಂಡಿ ಮಾಡಿ ಕೊಟ್ಟಾಳ್ರಿ, ನಿಮ್ಮ ಸಲುವಾಗಿ ಕೊಟ್ಟಾಳ. ಇನ್ಸುಲಿನ್ ತಗೋಬೇಕ, ಇವನು ಉಂಡಿ ತಗೋಬೇಕು. ಯಾವ್ದು ತಗೊಳ್ಳೋದು? ಸಮಾಜ ವಿಚಾರ ಮಾಡಬೇಕು. ನಿಮ್ಮ ಅಪ್ಪ, ನಿಮ್ಮ ಅವ್ವ, ನಿಮ್ಮ ಅಜ್ಜ, ಅಮ್ಮ ಅದಾರಲ್ಲ, ಅವರಿಗೆ ಮುಪ್ಪಾದ ಮೇಲೆ ಪ್ರೀತಿ ಕೊಡ್ರಿ. ಸ್ವಾಮಿಗಳು ಏನದಾರಲ್ಲ, ವಯಸ್ಸಿನಾಗಿದ್ದಾಗ ಅವರಿಗೆ ಪ್ರೀತಿಯನ್ನ ಕೊಡ್ರಿ. ಅವ್ರು ಏನೆಲ್ಲ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾರ, ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಒಂದು ಸತ್ಯ, ಯಾವುದೇ ಸ್ವಾಮಿಯನ್ನ ನಾಶ ಮಾಡಕ್ಕೆ ಹೋದವ್ರು ನಾಶ ಆಗ್ತಾರೆ ಹೊರತಾಗಿ ಎಂದೂ ಸ್ವಾಮಿ ನಾಶ ಆಗಕ್ಕೆ ಸಾಧ್ಯನೇ ಇಲ್ಲ, ಎಂದೂ ನಾಶ ಆಗಕ್ಕೆ ಸಾಧ್ಯನೇ ಇಲ್ಲ. ಪೆನ್ನಿನೊಳಗೆ ಒಂದು ಇದು ಇರ್ತೈತಿ, ಏನು? ಸ್ಪ್ರಿಂಗ್. ಪೆನ್ ಇರ್ತೈತಲ್ಲ, ಪೆನ್ನು. ಆ ಪೆನ್ನಿನೊಳಗೆ ಒಂದು ಸ್ಪ್ರಿಂಗ್ ಇರ್ತೈತಿ. ಆ ಸ್ಪ್ರಿಂಗನ್ನ ನೀವು ಹಿಂಗೆ ಹೊರಗೆ ತೆಗೆದು ಹಿಚಿಗೆ ಹಿಡೀರಿ. ನೀವು ಎಷ್ಟೊತ್ತಿನ ತನಕ ಹಿಚಿಗೆ ಹಿಡ್ದಿರೋ ಅಷ್ಟೊತ್ತಿನ ತನಕ ಇರ್ತೈತಿ.
ದಣಿವಾಗೋದು ನಿಮಗೋ ಸ್ಪ್ರಿಂಗಿಗೋ ಹೇಳ್ರಿ? ನಿಮಗೆ ದಣಿವಾಗುತ್ತೋ ಸ್ಪ್ರಿಂಗಿಗೆ ದಣಿವಾಗುತ್ತೋ? ತ್ರಾಸ ಆಗೋದು ನಿನ್ನ ಬೆರಳಿಗೋ ಅಥವಾ ಸ್ಪ್ರಿಂಗಿಗೋ? ನಿನ್ನ ಬೆರಳಿಗೆ ತ್ರಾಸ ಆಗುತ್ತೆ. ಯಾವಾಗ ನಿನ್ನ ಬೆರಳಿಗೆ ತ್ರಾಸ ಆಯ್ತು ಅವಾಗ ಕೈ ಬಿಡ್ತೀಯಲ್ಲ, ಸ್ಪ್ರಿಂಗ್ ಕೆಳಗೆ ಹೋಗೋದಿಲ್ಲ, ಮ್ಯಾಲ ಹೋಗೈತಿ, ನಿನ್ನ ಅಪ್ಪನ ತಲೆ ಮ್ಯಾಲ ಹಾರಿ ಹೋಗೈತೆ. ಅದು ಸ್ವಾಮಿಗಳನ್ನ ಹಿಚಿಗೆ ಹಿಡಿದ್ರೆ ನೀವು ದಣಿತೀರಿ, ಕೈ ಬಿಟ್ಟಾಗ ಅವ್ರು ನಿಮ್ಮ ತಲೆ ಮೇಲೆ ಹಾರಿರ್ತಾರ ಅನ್ನುವಂತಹದ್ದು ಮೊದಲ ತಿಳುವಳಿಕೆ ಇತ್ತು ಅಂತಂದ್ರೆ ಬಹಳ ಸಮಾಜಕ್ಕೆ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನ ನಿಮಗೆಲ್ಲ ಈ ಸಂದರ್ಭದಲ್ಲಿ ಹೇಳಿ ಎಷ್ಟು ಮಂದಿಗೆ ಸನ್ಮಾನ ಮಾಡಿದ್ರು ನೋಡ್ರಿ. ಪಾಪ ನಮ್ಮ ಅವಸರಕ್ಕೆ ನಿಮಗೆ ಅವಸರ ಮಾಡ್ಯಾರ ಅವರು. ನಿಮ್ಮ ಮ್ಯಾಲಿನ ಬ್ಯಾಸರಕ್ಕಲ್ಲ, ನಿಮ್ಮ ಮ್ಯಾಲಿನ ಬ್ಯಾಸರಕ್ಕಲ್ಲ, ನಮ್ಮ ಅವಸರಕ್ಕೆ. ಎಂ ಪಿಗಳು ಕುಂತಾರ, MLCಗಳು ಕುಂತಾರ, ಸ್ವಾಮಿಗಳು ಕುಂತಾರ, ಇಷ್ಟೆಲ್ಲ ಕುಂತಾಗ ಏನ್ ಮಾಡ್ದಪ್ಪ ಪಾಪ ಎಷ್ಟು ಕಳಕಳಿ ಅವರಿಗೆ ಸಭಾದ ಬಗ್ಗೆ ಅಂದ್ರೆ, ಈಗ ಯಾರು ನಮಸ್ಕಾರ ಮಾಡ್ಬೇಡ್ರಿ, ಸುಮ್ಮ ಹೋಗ್ರಿ, ಈಗ ಸುಮ್ಮ ಹೋಗ್ರಿ ಅಂತಿದ್ರು. ನಮಸ್ಕಾರ ಮಾಡಿದ್ರೆ ಲೇಟ್ ಆಕೈತಿ ಅಂತ. ಎಷ್ಟು ಕಳಕಳಿ ಇದೆ ಆ ಸ್ವಾಮಿಗಳಿಗೆ, ಎಷ್ಟು ಕಳಕಳಿ ಇದೆ ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. 40 ಮಂದಿಗೆ ಸನ್ಮಾನ ಐತಿ ಮಾಡೋಣನ್ರಿ ಅಂದ್ರು, ಮಾಡ್ರಿ ಅಂದೀವಿ ನಾವು. ಇನ್ನೂ ಒಂದು 80 ಮಂದಿಗೆ ಮಾಡ್ರಿ ಅಂದೀವಿ ನಾವು. ಯಾಕ? ನಾವು ಎಲ್ಲ ನೋವುಗಳನ್ನ ಬಲ್ಲವರು, ಯಾಕೆ ಸನ್ಮಾನ ಮಾಡಬೇಕು ಅನ್ನೋದನ್ನ ಬಲ್ಲವ್ರು ನಾವು. ಆ ಕಾರಣಕ್ಕಾಗಿ ನಿಮ್ದು ಏನೈತೆ ಅದನ್ನ ಆರಾಮ್ ಮಾಡ್ರಿ ಅಂತ ನಾವು ಹೇಳಿ ಆರಾಮ್ ಕೂತ್ಕೊಂಡಿವಿ. ನಮ್ಮ ಅವಸರಕ್ಕೆ ನಾವು ಒದ್ದಾಡಿದ್ವಿ ಅಂತಂದ್ರೆ ಈ ಮಠ ಹಾಳು ಮಾಡಿ ಹೊಕ್ಕಿವಿ ನಾವು. ಈ ಮಠ ಹಾಳು ಮಾಡಿ ಹೊಕ್ಕಿವಿ. ನಮ್ಮ ಅವಸರ ಇತ್ತಂದ್ರೆ ಸುಮ್ಮನೆ ಎದ್ದು ಹೋಗ್ಬೇಕು. ಆದ್ರೆ ಇದನ್ನ ಹಿಂಗ ಮುಗಿಸು ಹಂಗ ಮುಗಿಸು ಅಂತೇಳಿ ಬಿಗಿ ಹಾಕಕತ್ತಿದ್ರೆ ಆ ಸ್ವಾಮಿಗಳು ಇದಕ್ಕಾಗಿ 1 ವರ್ಷ ಪ್ಲಾನ್ ಮಾಡಿರ್ತಾರೆ. 1 ವರ್ಷದಿಂದ ಯಾರ್ಯಾರು ಸೇವಾ ಮಾಡಿರ್ತಾರೆ, ಯಾರ್ಯಾರು ದೇಣಿಗೆ ಕೊಟ್ಟಿರ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡ್ಬೇಕಾಗಿರ್ತೈತಿ. ಹೌದಾ? ಇದ್ರಾಗ ಇಷ್ಟು ಮಂದಿಗೆಲ್ಲ ಶಾಲು ಮಾಲಿ ಹಾಕಿ ನೆನಪಿನ ಕಾಣಿಕೆ ಕೊಟ್ರಲ್ಲ, ಕೆಲವು ಮಂದಿಗೆ ಅನಿಸಿರ್ತೈತಿ ಸ್ವಾಮಿ ಚಲೋ ಇಲ್ರಿ, ಬರೀ ಅವ್ರಿಗೆ ಮಾಡ್ತಾನ, ಸ್ವಾಮಿ ಚಲೋ ಇಲ್ಲ, ಬರೀ ಅವ್ರಿಗೆ ಸನ್ಮಾನ ಮಾಡ್ತಾನೆ, ಯಾವಾಗ ನೋಡಿದ್ರು ಅವ್ರಿಗೆ ಮಾಡ್ತಾನೆ, ನನಗೇನು ಮಾಡೋದಿಲ್ಲ ಅನ್ನೋರು ಭಾಳ ಮಂದಿ ಇರ್ತಾರೆ. ನಮಗದು ಗೊತ್ತೈತಿ. ಒಂದು ಪ್ರಶ್ನೆ ಕೇಳ್ತೀವಿ ನಿಮ್ಗೆ, ಹಂಗೆ ಅನ್ನೋರಿಗೆ, ನಿಮ್ಮ ಮನೆ ಒಳಗೆ 4 ಆಕಳದಾವ, ನಿಮ್ಮ ಮನೆ ಒಳಗೆ 4 ಆಕಳದಾವ, 4 ಆಕಳ ಪೈಕಿ 2 ಇಳದಾವ, 2 ಕಟ್ಟಿಕೊಂಡೇ ಇಲ್ಲ. 2 ಕಟ್ಟಿಕೊಂಡೇ ಇಲ್ಲ. ಕಟ್ಟಿಕೊಂಡಿಲ್ಲ ಅಂದ್ರೆ ಗೊತ್ತಾಗುತ್ತಲ್ಲ, ಗಬ್ಬ ಆಗಿಲ್ಲ. ಈಗ ಇಳದ ಆಕಳಕ್ಕೆ ತಿಂಡಿ ಇಡ್ತಿರೋ, ಅವು ಕಟ್ಕೊಳ್ಳಾರ್ದಕ್ಕೆ ಇಡ್ತಿರೋ? ತಿಂಡಿ ಕಲಿಸಿ ಇವು ಹೆಣ್ಮಕ್ಳು ಇಡ್ತಾವಲ್ಲ, ಯಾರಿಗೆ ಇಡ್ತೀರಪ್ಪ? ಹಾಲು ಕೊಡು ಆಕಳಕ್ಕೆ ತಿಂಡಿ ಇಡ್ತಿರೋ, ಸುಮ್ಮನೆ ಒದ್ಕೊಂಡು ಆಕಳಿಗೆ ತಿಂಡಿ ಇಡ್ತಿರೋ? ಹೌದಲ್ಲ? ಹಿಂಡು ಆಕಳಿಗೆ ತಿಂಡಿನೇ ಹೊರತಾಗಿ ಹಿಂಡಲಾರ್ದ ಆಕಳಿಗೆ, ಕಟ್ಕೊಳ್ಳಾರ್ದ ಆಕಳಿಗೆ ಹೆಂಗೆ ನೀವು ತಿಂಡಿ ಇಡಂಗಿಲ್ಲೋ ಹಂಗೆ ಇವರು ಸ್ವಾಮಿಗಳು ಏನು ಮಾಡ್ತಾರೆ ಅಂದ್ರೆ, ಯಾರ್ಯಾರ ಕಾರ್ಯಕ್ರಮಕ್ಕೆ ಮಠಕ್ಕೆ ಹಿಂಡಿಕೋ ಅಂತ ಬಂದಾರ ಅವರಿಗೆ ಶಾಲು ಮಾಲೆ ಹಾಕ್ತಾರೆ ಹೊರತಾಗಿ ಮತ್ತೆ ಏನೂ ಇಲ್ದವಂಗ ಮಾಡಂತಂದ್ರೆ ಹೆಂಗ? ಆ ಆಕಳು ಸುಮ್ಮ ನೋಡ್ಬೇಕು, ಅದನ್ನ ಹಿಂಡು ಆಕಳ ತಿಂಡಿ ಹೆಂಗೆ ತಿಂತೈತಿ ಅಂತ ನೋಡ್ಬೇಕ ಹೊರತಾಗಿ ನನಗೂ ಬೇಕು ತಿಂಡಿ ಅಂದ್ರೆ ಹಿಂಡು. ಇಷ್ಟೇ. ಅದು ಒಂದು ಸ್ವಲ್ಪ ಹಿಂಡೋದನ್ನು ಕಲಿತಿ ಅಂತಂದ್ರೆ ತಿಂಡಿ ಗ್ಯಾರಂಟಿ ಬರ್ತೈತಿ. ಹಿಂಡೋದನ್ನು ರೂಢಿ ಮಾಡ್ಕೋಬೇಕು. ನೀ ಹಿಂಡಬೇಕಂದ್ರೆ ದುಡಿಬೇಕು. ನೀನು ದುಡಿಯವನಿಗೆ ಹಿಂಡಾಕ್ ಬರ್ತೈತೆ ಹೊರತಾಗಿ ದುಡಿಲಾರ್ದವನಿಗೆ ಏನು ಬರ್ತೈತಿ? ಬರಲ್ಲ. ಅದರ ಸಲುವಾಗಿ ನೀವೆಲ್ಲರೂ ಈ ರೀತಿ ಮಾಡಿಕೊಂಡು ಹೋಗ್ರಿ ಎನ್ನುವಂತಹ ಮಾತಿನೊಂದಿಗೆ ಬಹಳಷ್ಟು ಅವ್ರ ಬಗ್ಗೆ ನಮಗೆ ವಿಪರೀತ ಪ್ರೇಮ ಪ್ರೀತಿ, ಬಹಳ ಹಳೆ ಪರಿಚಯ ಇಲ್ಲ. ಇದು 2ನೇ ಸರಿ ಅವ್ರನ್ನ ನಾವು ನೋಡಾಕತ್ತೀವಿ. ಎಲ್ಲಾದರೂ ಸಭೆಯಲ್ಲಿ ಅವಸರದಾಗ ನೋಡಿರ್ಬೇಕು. ಅಧಿಕೃತವಾಗಿ ನೋಡಿದ್ದು ಮೊನ್ನೆ ನಮ್ಮ ಶೆಟ್ರು, ಹುಬ್ಬಳ್ಳಿ ಶೆಟ್ರ್ ಕರ್ಕೊಂಬಂದ್ರು. ಆ ಕಡೆ ಹಿಂದೆ ಕುಂತಾರ ಅವರು. ಅವರೆಲ್ಲರೂ ಸೇರಿ ಹೋದ ವರ್ಷ ಕರೆದಿದ್ರು, ನಮ್ಗೆ ಸಮಯ ಇರಲಿಲ್ಲ. ಈ ಸರಿ ಬರಬೇಕು ಅಂತ ಒಪ್ಕೊಂಡು ಬಂದಿವಿ. ಒಂದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ, ಕಡೆ ನಂದಿ ಹೇಳಿ ಸ್ವಾಮಿಗಳು ಎಷ್ಟು ಮಂದಿ ಸ್ವಾಮಿಗಳು ಸೇರಿಸ್ಯಾರ ನೋಡ್ರಿ. ಇವರೆಲ್ಲರ ಹೆಸರು ಹೇಳಬೇಕಾಗಿತ್ತು ನಾವು, ಇವರೆಲ್ಲರ ಹೆಸರು ಹೇಳಬೇಕಾಗಿತ್ತು. ಅದಕ್ಕಾಗಿ ಸಮಯ ಹಾಳಾದಿತ್ತು ಅಂತ ಹೇಳಿಲ್ಲ. ನಮ್ಮ ತೊಗರ್ಸಿ ಅಜ್ಜವ್ರು ಇಡೀ ಟೀಮ್ಗೆ ಹಿರಿಯರವ್ರು, ನಮಗೆಲ್ಲ ಹಿರಿಯರವ್ರು, ಅತ್ಯಂತ ಒಳ್ಳೆ ಸ್ವಾಮಿಗಳು ತೊಗರ್ಸಿ ಅಜ್ಜಾರ್. ಅವ್ರ ಬಗ್ಗೆ ಎಷ್ಟು ಹೇಳೋದು, ಭಾಳ ಬೇಕು ಟೈಮ್. ಅಲ್ಲಿ ಮಗ್ಲು ಕಲ್ಲ ಅಜ್ಜಾರ್ ಕುಂತಾರಲ್ಲ, ಅವ್ರ ಬಗ್ಗೆ ಎಷ್ಟು ಹೇಳಬೇಕು, ಸಾಕಷ್ಟು ಹೇಳಲಿಕ್ಕೆ ಅವಕಾಶ ಇದೆ. ಒಂದು ಸಾರಿ ಅವ್ರ ಆಶ್ರಮ ನೋಡ್ಬರ್ರಿ, ಹೇಳೋದು ಬೇಡ, ಗೊತ್ತಾಗ್ಬಿಡ್ತೈತಿ. ಹಿಂಗೆಲ್ಲರೂ ಒಂದೊಂದು ಕ್ರಿಯಾಶೀಲರದಾರ. ಇವರೆಲ್ಲ ಸ್ವಾಮಿಗಳೇನು ಹಗರ ಸ್ವಾಮಿಗಳು ಅಂತ ತಿಳ್ಕೊಬೇಡ್ರಿ. ಹಿಂದೆ ಕುಂತಾರಂದ್ರೆ ಸಾದಾ ಇರಬೇಕು, ಮುಂದೆ ಕುಂತಾರಂದ್ರೆ ಸ್ಪೆಷಲ್ ಇರ್ಬೇಕು, ಹಂಗೇನಿಲ್ಲ. ದೊಡ್ಡ ಗುಣ ಇದ್ದವ್ರು ಹಿಂದೆ ಕುಂತಿರ್ತಾರ, ಸ್ವಲ್ಪ ಜಗಳ ಗಂಟರಾದವ್ರು ಮುಂದೆ ಕುಂತಿರ್ತೀವಿ ನಾವು ಅಷ್ಟೇ. ಇದ್ರಾಗ ಭಾಳ ಏನು ದೊಡ್ಡ ಮಹಾ ಇರುವುದಿಲ್ಲ. ಹಿಂಗೂ ಕೂಡೇ ಇರ್ತೈತೆ ಅದು. ನನಗೂ ಗೊತ್ತು, ಯಾಕಂದ್ರೆ ನಾವು ಭಾಳ ಸರಿ ಹಿಂದೆ ಕುಂತು ಸ್ವಾಮಿಗಳ ಮೊದಲು ಈ ಜಗದ್ಗುರು ಮಠಕ್ಕೆ ಆಗೋಕ್ಕಿಂತ ಮೊದಲು ಭಾಳ ಸರಿ ಹಿಂದೆ ಕುಂತವ್ರು ನಾವು.
ಯಾವ್ದು ಎಡವಟ್ಟಿರ್ತೈತಿ ನೀ ಮುಂದೆ ಹೋಗೋಯಪ್ಪ ಅಂತೇಳಿ ಕುಂದ್ರಿಸಿರ್ತೀವಿ. ನಾವು ಆರಾಮ್ ಹಿಂದೆ ಕುಂದಿರ್ತಿದ್ವಿ. ನಾವು ಹಂಗೇನು ಮುಂದೆ ಹಿಂದೆ ಬೇಸರ ಮಾಡ್ಕೊಳ್ಳೋದು ಬೇಡ. ಅಂತೂ ಒಟ್ಟಾರೆ ಹಿಂದೆ ಕುಂತವ್ರು ಅಷ್ಟೇ ಬಲಿಷ್ಠರಿರ್ತಾರ, ಮುಂದೆ ಕುಂತವ್ರು ಕೂಡ ಅಷ್ಟೇ ಬಲಿಷ್ಠರಿರ್ತಾರ. ಅಂತೂ ಎಲ್ಲ ಎಷ್ಟು ಮಂದಿ ಸ್ವಾಮೀಜಿಯವ್ರನ್ನ ಕರೆದಾರ ನೋಡ್ರಿ. ನಾವು ಒಬ್ರಿಬ್ರು ಯಾರೋ ಇರ್ಬೇಕಂತ ನಾವು ತಿಳ್ಕೊಂಡಿವಿ. ಇಲ್ಲಿ ಬಂದು ನೋಡ್ತೀವಿ ಕಾವಿ ಲೋಕಾನೇ ವೇದಿಕೆ ಮೇಲಿತ್ತು. ಅದ್ರದ್ದು ಏನು ಹೇಳ್ತೈತಿ ಅಂದ್ರೆ ಕಡೆ ನಂದಿ ಹೇಳಿ ಸ್ವಾಮಿಗಳ ಹತ್ತಿರತಕ್ಕಂತಹ ಚುಂಬಕ ಶಕ್ತಿ, ಆ ಆಕರ್ಷಣೀಯ ಶಕ್ತಿ ಏನೈತಲ್ಲ ಅದು ಅವ್ರನ್ನ ಕರೆದು. ಅವ್ರು ಯಾರೋ ಒಬ್ರು ಸಿಂಧನೂರು ತಾಲೂಕಿನವ್ರು ಬಂದಿದ್ರು, ನಾವೋ ದೂರದಿಂದ ಬಂದಿವಿ ಅಂತ ನಾವು ತಿಳ್ಕೊಂಡಿವಿ. ನಮ್ಮ ಅಪ್ಪನಂಗೆ ಅವ್ರು 300 ಕಿಲೋಮೀಟರ್ ಆಚೆ ಕಡೆಯಿಂದ ಬಂದಿದ್ರು ಅವರು. ಅಂದ್ರೆ ಎಲ್ಲೆಲ್ಲಿ ಅವರು ಈ ಸ್ವಾಮಿಗಳ ಹತ್ರ ಬರುವಂಗೆ ಮಾಡಿದ್ದಾರೆ. ತೊಗರಿಸಿ ಅಜ್ಜವ್ರ ನಮ್ಮ ಮನಸ್ಸಿನಾಗ ಬಂದಿದ್ದು ಹೇಳ್ತೀವಿ, ಸರಿಯೋ ತಪ್ಪೋ ಗೊತ್ತಿಲ್ಲ. ಕಡೆನಂದೇ ಹೇಳಿ ಸ್ವಾಮಿಗಳದು ಇವತ್ತಿನ ದಿವಸ ಇದನ್ನೆಲ್ಲ ನೋಡಿಕೊಂಡಾಗ ಅವ್ರಿಗೆ ಎಷ್ಟು ಅರ್ಹತೆ ಇದೆ ಅಂದರೆ 5 ಪೀಠಗಳಲ್ಲಿ ಯಾವುದಾದ್ರೂ ಒಂದು ಪೀಠಕ್ಕೆ ಜಗದ್ಗುರುಗಳಾಗುವ ಎಲ್ಲ ಲಕ್ಷಣಗಳು ಅವ್ರಿಗೆ ಅದಾವ. ಏನು ಬೇಕ್ರಿ ಸ್ವಾಮಿಗೆ? ಏನು ಬೇಕು? ಒಬ್ಬ ಸ್ವಾಮಿಗೆ ಏನು ಬೇಕು? ಕ್ರಿಯಾಶೀಲರು ದೊಡ್ಡ ಜಗದಾಗಿದ್ರೆ ಸಮಾಜ ಉದ್ಧಾರ ಆಗ್ತೈತಿ. ಕ್ರಿಯಾಶೀಲರು ಸಮಾಜದಾಗ ದೊಡ್ಡ ದೊಡ್ಡ ಜಗದಾಗಿದ್ರೆ ಸಮಾಜ ಉದ್ಧಾರ ಆಕೈತಿ. ಇಲ್ಲ ಅಂತಂದ್ರೆ ಅದೇನೂ ಆಗೋದಿಲ್ಲ. ಒಟ್ಟಾರೆ ಬಹಳ ಹೇಳೋದು ಬೇಡ ಅವ್ರ ಬಗ್ಗೆ. ಅವರೊಂದು ಪೀಠಕ್ಕಾಗುವಷ್ಟು ಅರ್ಹರಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಬಸವರಾಜ ಸಾಹುಕಾರ ಅವರಿಗೆ ಪ್ರಶಸ್ತಿ ಕೊಟ್ಟರು. ಅವರು ಚಲೋ ಎಲ್ಲ ಏನೇನು ಕೊಡ್ಬೇಕೆಲ್ಲ ಕೊಟ್ಟರು. ಪಾಕಿಟ್ ಕೊಟ್ಟರು. ಪಾಕಿಟ್ ಎಷ್ಟಿತ್ತು ಅದ್ರಾಗ? ಅದರಷ್ಟು ಎತ್ತರ, ಅಡಿಗೊಂದು 1000. ಎಷ್ಟು ಚಂದ ಐತೆ ನೋಡ್ರಿ, ತಲೆ ಹೆಂಗೈತೆ ನೋಡ್ರಿ ಅದು. ಅಡಿಗೊಂದು 1000, 1 ಅಡಿಗೆ 1000. ಹೌದಲ್ಲ? 36 ಅಡಿ ಮೂರ್ತಿ ಇದೆ. ತತ್ವಗಳನ್ನು ಹೇಳ್ಕೊಂಡ್ರು ಅವರು. ಆ 36 ಅಡಿಗಾಗಿ 36,000 ರೂಪಾಯಿ ಪಾಕೆಟನ್ನು ಇದ್ರಾಗಿಟ್ಟು ಅವರು ಶಾಲ ಹಾಕುವಾಗ ಸುಮ್ ಕುಂತಾರ, ಮಾಲೆ ಹಾಕುವಾಗ ಸುಮ್ ಕುಂತಾರ, ಎಲ್ಲ ಹಾಕುವಾಗ ಸುಮ್ ಕುಂತು ಒಮ್ಮಿಗೆ ಪಾಕೆಟ್ ಕೊಟ್ಟು ಕೂಡಲೇ ಹೌವಾರ್ ಬಿಟ್ರು. ಅವ್ರ ಕೈಯಾಗ ಚೋಳ ಬಂದಂಗೆ ಆತ ಅವ್ರಿಗೆ. ನಾವು ಸುಮ್ಮನೆ ನೋಡಾಕತ್ತಿದ್ವಿ ಹಂಗೆ. ಏನಿದು ಅಂದ್ರು ಅವರು. ಸುಮ್ಮನೆ ಇಟ್ಕೋರಿ ಅಂದ್ರು ಅವರು. ಸುಮ್ಮನೆ ಇಟ್ಕೋರಿ ಅಂದ್ರು. ಗೊತ್ತಿರಲಿ ನಿಮಗೆ, ಇವರು ಪ್ರಶಸ್ತಿ ಕೊಡಾಕತ್ಯಾರ, ಆದರೆ ಪಾಕೆಟ್ನೊಳಗೆ ಅವ್ರು ಶಾಸ್ತಿ ಐತೆ ಅಂತೇಳಿ ತಿಳ್ಕೊಂಡ್ರ. ಪ್ರಶಸ್ತಿಗೂ ಶಾಸ್ತಿಗೂ ಬಹಳ ವ್ಯತ್ಯಾಸ ಐತಿ. ಬಹುಶಃ ಪ್ರಶಸ್ತಿ ತೆಗೆದುಕೊಳ್ಳೋಕೆ ಅವರು ಯೋಗ್ಯರದಾರ ಅನ್ನುವಂಥದ್ದು ನಮಗೆ ಯಾವಾಗ ಗೊತ್ತಾಯ್ತಂದ್ರೆ ಆ ಪಾಕೆಟನ್ನು ರಿಜೆಕ್ಟ್ ಮಾಡಕ್ಕೆ ಅಲ್ಲೇ ಒದ್ದಾಡಕತ್ತಿದ್ರಲ್ಲ, ಯೋಗ್ಯ ವ್ಯಕ್ತಿಗೆ ಪ್ರಶಸ್ತಿಯನ್ನು ಕೊಟ್ಟರು ಸ್ವಾಮೀಜಿಯವರು ಅನ್ನುವಂಥದ್ದು ನಮಗೆ ಗೊತ್ತಾಯ್ತು. ಒಂದು ಸಾರಿ ಸಂಸದರಾದ ರಾಘವೇಂದ್ರ ಅವರಿಗೆ, ಇಲ್ಲಿ ಯಾರಾದರೂ ಕಾಂಗ್ರೆಸ್ನವ್ರು ಇದ್ದರೆ ಬೇಸರ ಮಾಡ್ಕೋಬೇಡ್ರಿ, ನಮ್ಮ ಕಾಂಗ್ರೆಸ್ನವರು ಗೊತ್ತು, ಈಕೆ ವೀನಾನು ಕಾಂಗ್ರೆಸ್ನಾಗ ಅದಾಳ. ನೀವು ಭಾಳ ಮಂದಿ ಇರ್ತೀರಿ ಪಕ್ಷದೊಳಗೆ. ನಾವು ಪಕ್ಷದ ವಿಚಾರದಾಗ ಹೇಳೋದಿಲ್ಲ. ನಾವಂದ್ರೆ ಏನಂತೂ ಯೂಟ್ಯೂಬ್ನಾಗ ಗೊತ್ತಾಗತ್ತೆ. ಯಾವ ಸರಿ BJP ಅವ್ರನ್ನ ಜಾಡಿಸಿವಿ, ಯಾವ ಸರಿ ಕಾಂಗ್ರೆಸ್ನವ್ರನ್ನ ಜಾಡಿಸಿವಿ ಎಲ್ಲ ಗೊತ್ತಿದೆ. ಆದ್ರೆ ತಲೆ ಒಳಗಿರಲಿ, ಎಲ್ಲ 106 ಜನ ರಾಜಕಾರಣಿಗಳನ್ನ ಬಲ್ಲವ್ರು ನಾವು. ಹೊಗಳ್ತೀವಂತಲ್ಲ, ಹೊಗಳಕ್ಕೆ ಅವ್ರು ಇಲ್ಲೂ ಇಲ್ಲ. ಇಲ್ಲಿ ಅಪರೂಪಕ್ಕೆ ರಾಘವೇಂದ್ರ ಅಂತ MP ಈ ನಾಡಿಗೆ ಸಿಕ್ಕಾರ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ. ಅಪರೂಪದ ರಾಜಕಾರಣಿಯವರು. ಯಾಕಂತಂದ್ರೆ ಇಡೀ ಜಿಲ್ಲೆಯನ್ನ ಅದ್ಭುತ ರೀತಿಯೊಳಗೆ ಬದಲಾವಣೆ ಮಾಡಿದರು. ಯಾವುದೇ ಮುಖ್ಯಮಂತ್ರಿಗಳು ತಮ್ಮ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಂತಲ್ಲ. ನಾವು ಎಷ್ಟೋ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ, ಅವ್ರವ್ರ ಕ್ಷೇತ್ರಗಳು ಹೆಂಗದವ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಆದರೆ ಶಿವಮೊಗ್ಗ ಜಿಲ್ಲೆಯನ್ನು, ಸ್ವತಃ ಜಿಲ್ಲೆಯನ್ನೇ ಉದ್ಧಾರ ಮಾಡಲಿಕ್ಕೆ ನಿರಂತರ ಪೆನ್ನು ಹಾಳಿ ಹಿಡ್ಕೊಂಡು ಕುಂತಿದ್ದನ್ನು ನಾವು ನೋಡಿದ್ದೀವಿ. ನಾವು ಸ್ವತಃ ನೋಡಿದ್ದೀವಿ. ಬಹುಶಃ ಈ ಜಿಲ್ಲೆಯ 27 ಮಠಗಳು, 28 ಮಠಗಳು, 28 ಮಠಗಳು ಏನಾದರೂ ಒಂದು ಬೆಳಕನ್ನು ಕಂಡು ಅಂತಂದರೆ ಯಾವುದೇ ಬೇರೆ ರಾಜಕಾರಣಿಗಳಿಂದಲ್ಲ, ಅದು ರಾಘವೇಂದ್ರ ಅವರಿಂದ ಅನ್ನುವಂಥದ್ದನ್ನು ಎಲ್ಲರೂ ಚೆನ್ನಾಗಿ ಬಲ್ಲರು. ದೇವಸ್ಥಾನಗಳು ಅಂದರೆ ಅವರು ತಂದೆ ಮುಖ್ಯಮಂತ್ರಿ ಇದ್ದರು, ಇವ್ರು ಕೆಲಸ ಮಾಡ್ತಾ ಇದ್ರು. ಮುಖ್ಯಮಂತ್ರಿಗಳ ಕ್ಷೇತ್ರಗಳೆಲ್ಲ ಹಂಗ ಹಾಕವಂತಲ್ಲ. ಮುಖ್ಯಮಂತ್ರಿ ರಾಜ್ಯದ ಕಡೆ ಗಮನ ಇರ್ತೈತಿ, ಕೇಂದ್ರದ ಕಡೆ ಗಮನ ಇರ್ತೈತಿ. ಆದರೆ ತನ್ನ ಕ್ಷೇತ್ರದ ಕಡೆಗೆ ಮಗ ಗಮನ ಕೊಟ್ಟನಲ್ಲ, ಅದು ಬಹಳ ಒಳ್ಳೆ ಬೆಳವಣಿಗೆ. ಈ ಕ್ಷೇತ್ರಕ್ಕೆ 2,70,00,000 ಸ್ವಲ್ಪ ದುಡ್ಡು, 2,70,00,000 ಅನುದಾನವನ್ನು ಹೊಸದಾಗಿ ನಿರ್ಮಾಣಗೊಂಡಿರುವಂಥ ಒಂದು ಕ್ಷೇತ್ರಕ್ಕೆ ಕೊಡ್ತಾರಂತಂದರೆ ಅದು ಅಧಿಕಾರ ಅಲ್ಲ, ಅದು ಇಚ್ಛಾಶಕ್ತಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಇಚ್ಛಾಶಕ್ತಿ ಇದ್ದರೆ ಆ 70 ಲಕ್ಷ ಏನು ಬಂದಿಲ್ಲಲ್ಲ, ಅದು ಬರಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆ ಯಡಿಯೂರಪ್ಪನವರು ದೊಡ್ಡದೊಂದು ಪರಂಪರೆಯನ್ನು ಹಾಕಿದರು ದೇವಸ್ಥಾನಗಳಿಗೆ, ಮಠಗಳಿಗೆ.
ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಆಶ್ರಮಗಳಿಗೆ ಅನುದಾನವನ್ನು ಕೊಡಬೇಕು ಅನ್ನುವಂತಹ ಒಂದು ಪರಂಪರೆಯನ್ನೇ ಹಾಕಿ ಹೋಗಿಬಿಟ್ರು. ಅಂಥವ್ರ ಮಗ ಇಲ್ಲಿಗೆ ಬಂದಿದ್ದು ಭಾಳ ಒಳ್ಳೆಯದಾಯಿತು ಅನ್ನುವಂಥದ್ದನ್ನು ಹೇಳಿ ನಿಮಗೆ ಮತ್ತೊಮ್ಮೆ ಹೇಳ್ತೀವಿ, ನಿಮ್ಮ ಮನಸ್ಸಿನೊಳಗೆ ಒಂದು ಶಕ್ತಿ ಅದ, ಅದನ್ನು ಭಕ್ತಿ ರೂಪದೊಳಗೆ ಬಳಕೆ ಮಾಡಿರಿ, ಒಳ್ಳೆಯದಾಗುತ್ತೆ. ಬಹುಶಃ ಭಾಳ ಹೊತ್ತು ಮಾತಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ನಿಮ್ಮನ್ನೆಲ್ಲ ನೋಡಿ ಚಳಿಗೂ ಹೆದರ್ಲಾರ್ದಂಗೆ, ನಿಮ್ಮ ಸಮಯಕ್ಕೂ ಹೆದರ್ಲಾರ್ದಂಗೆ ನಾವು ಮಾತಾಡಿದ್ವಿ. ಚಂದ ಮಕ್ಕಳು ಕುಂತಾವ. ಅವು ಓಸು ಏನು ಇಲ್ಲೇ ಹಳ್ಳಿಯಾಗಿಂದ ಬಂದವೋ ಏನು ಸ್ವರ್ಗದಾಗಿಂದ ಬಂದವೋ ಅನ್ನುವಷ್ಟು ಚಂದದವ. ಈಗ ಅವು ಎಲ್ಲ ಇಲ್ಲಿ ಬಂದು ನಿಂತು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಸಭಾ ನಿರೂಪಣೆ ಮಾಡು ಸಾಲಿಮಟ್ರಿಗೆ ನಾವು ಅಂದ್ವಿ, ಸೊನ್ನೆ ಅವ್ರ ಕಡೆಗೆ ನಿಮ್ದು ಆದಮೇಲೆ ಅಂದ್ರೆ ಅವರು ಮತ್ತು ಅದೇನೋ ಬೇರೆ ಇದ್ದಂಗೆ ಕಾಣ್ತೈತಿ ಅಂತೇಳಿ ನಾವು ಸುಮ್ಮನೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಭಾಳ ಚಂದ ಮಕ್ಕಳು ಬಂದಾವ. ಅವ್ರ ಕಾರ್ಯಕ್ರಮ ನೀವೆಲ್ಲ ನೋಡ್ರಿ, ಮನಿ ಎಲ್ಲಿ ಹೋಗಲ್ಲ, ಎಲ್ಲ ಸಿಗುತ್ತೆ. ಹೋದ್ಮೇಲೆ ಇದನ್ನೆಲ್ಲ ನೋಡ್ಕೊರಿ ಅನ್ನುವಂಥದ್ದನ್ನು ಹೇಳಿ, ಮೊದಲನೇ ಸಾರಿ ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ಹಾಲು ಕುಡಿದಷ್ಟು ಸಮಾಧಾನ ಆಗೈತಿ, ಮನಸ್ಸಿಗೆ ಸಮಾಧಾನ ಆಗೈತಿ ಅನ್ನುವಂಥದ್ದನ್ನು ಹೇಳಿ, ಯಾವುದೇ ಪೂಜ್ಯರು ನಮ್ಮ ಹೆಸರು ಹೇಳಿಲ್ಲ ಅಂತ ಅನ್ಯಥ ಭಾವಿಸಬಾರ್ದು. ನೀವೆಲ್ಲ ಭಕ್ತರು ಕೂಡ ಅನ್ಯಥ ಭಾವಿಸಬಾರ್ದು. ಸಮಯಕ್ಕಾಗಿ ಆ ರೀತಿ ಮಾಡಿದ್ದೇವೆ ಅಂತ ಹೇಳಿ ತಮಗೆಲ್ಲರಿಗೂ ಶುಭವನ್ನು ಕೋರಿ ಇನ್ನೊಮ್ಮೆ ಪೂಜ್ಯರಿಗೆ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಧರ್ಮ ಸಂಸ್ಕಾರವನ್ನು ಸಂವರ್ಧನೆಗೊಳಿಸುವಂತಹ ನಿಟ್ಟಿನಲ್ಲಿ ತಮ್ಮ ವಾಗ್ಝರಿಯ ಮೂಲಕವಾಗಿ ಸಮೂಹಗಳನ್ನು ಸಮಾಜಗಳನ್ನು ಕಟ್ಟುವಂತಹ ಗಟ್ಟಿ ಕಾರ್ಯಕ್ಕೆ ಮುಂದಡಿ ಇಟ್ಟಿರತಕ್ಕಂತಹ ಶಿರಹಟ್ಟಿ ಬಾಲೆಹೊಸೂರ್ ಶ್ರೀ ಜಗದ್ಗುರು ಫಕೀರೇಶ್ವರ ಭಾವೈಕ್ಯತಾ ಸಂಸ್ಥಾನ ಪೀಠದ ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಇದೀಗ ಶ್ರೀಮಠದಿಂದ ಜಗದ್ಗುರುಗಳವರಿಗೆ ಭಕ್ತಿಯ ಗೌರವದ ಗುರುಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಯಾರೂ ವೇದಿಕೆ ಮೇಲೆ ಬರಬಾರ್ದು. ಇನ್ನೊಂದು 5 ನಿಮಿಷ ಈ ಕಾರ್ಯಕ್ರಮದ ನಂತರ